ವೆಂಕಟರೆಡ್ಡಿ ಸರ್, 2023 ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್ ಮತ್ತು ಪ್ರೊಡಕ್ಷನ್ ಆಫ್ ಆಯಿಲ್ ಸೀಡ್ಸ್ಗೆ ಒಂದು ಒತ್ತು. ಅಟ್ ದ ಸೇಮ್ ಟೈಮ್ ರುದ್ರಮೂರ್ತಿ ಅವ್ರು ಜಾಯ್ನ್ ಆಗಿದ್ದೀರಿ. ನಮಸ್ಕಾರ, ನಿಖಿಲ್ ಮಾತಾಡ್ತೀನಿ ಸರ್ ಇಲ್ಲಿ. ವೆಲ್ಕಮ್. ನನ್ನ ಜೊತೆ ಸ್ಟುಡಿಯೋದಲ್ಲಿ ಸ್ಮಿತಾ ಇದ್ದಾರೆ. ಜಸ್ಟ್ ಕಮಿಂಗ್ ಟು ಇನ್ 1 minute. ವೆಂಕಟರೆಡ್ಡಿ ಅವರೇ ಪ್ಲೀಸ್. ಸರ್, ಇವಾಗ ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್ ಅಂತ ಮುಖ್ಯ ಉದ್ದೇಶ ಏನಂದರೆ, ಇಂಡಿಯಾ ಇಸ್ ನಂಬರ್ 1 ಇನ್ ಮಿಲೆಟ್ಸ್ ಪ್ರೊಡಕ್ಷನ್. ನೆಕ್ಸ್ಟ್ ಈಸ್ ಆಫ್ರಿಕನ್ ಕಂಟ್ರೀಸ್ ಬರುತ್ತೆ. ಇಲ್ಲಿ ಮುಖ್ಯವಾಗಿ ಡ್ರೈಲ್ಯಾಂಡ್ ಕ್ರಾಪ್, ಇದು ಪೂರ್ ಮ್ಯಾನ್ಸ್ ಕ್ರಾಪ್ ಅಂತ ಒಂದು ಅದಕ್ಕೆ ಮಾರ್ಕ್ ಹಾಕ್ಬಿಟ್ಟಿದ್ದಾರೆ. ಇದನ್ನೇನಾದರೂ ಸ್ವಲ್ಪ ಪ್ರಮೋಟ್ ಮಾಡಿ, ಫೆಸಿಲಿಟೇಟ್ ಮಾಡಿ, ಅರ್ಬನ್ ಮಾರ್ಕೆಟ್ಸ್ಗೆ ಮತ್ತು ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ಇದನ್ನು ಪುಷ್ ಮಾಡಿದರೆ ಈ ಪೂರೆಸ್ಟ್ ಆಫ್ ದಿ ಪೂರ್ ಡ್ರೈಲ್ಯಾಂಡ್ ಫಾರ್ಮರ್ಸ್ಗೆ ಅನುಕೂಲ ಆಗುತ್ತೆ ಅಂತ ಇದನ್ನು ಆಲ್ರೆಡಿ ENOದಲ್ಲಿ ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್ ಅಂತ ಮಾಡಿದ್ದಾರೆ. ಇಟ್ ಇಸ್ ಗುಡ್ ಮೂವ್. ಕರ್ನಾಟಕ ಫೋರ್ ಫ್ರಂಟಲ್ಲಿದೆ, ಯಾಕಂದರೆ ಕರ್ನಾಟಕ, ರಾಜಸ್ಥಾನ್ ಹೈಯೆಸ್ಟ್ ಡ್ರೈಲ್ಯಾಂಡ್ ಇರೋದು ಇಂಡಿಯಾದಲ್ಲಿ. ಸೊ ಇಟ್ ಈಸ್ ವೆಲ್ಕಮ್ ಚೇಂಜ್. ಬಟ್ ಇದರಲ್ಲಿ ಫೋಕಸ್ ಮಾಡಬೇಕಾಗಿರೋದು ವ್ಯಾಲ್ಯೂ ಅಡಿಷನ್ ಇನ್ ಮಿಲೆಟ್ಸ್. ಡಿಫರೆಂಟ್ ರಾಗಿ, ಸಾವೆ, ಹಾರಕ ಸುಮಾರು ಇದ್ದಾವೆ. ಅದನ್ನು ವ್ಯಾಲ್ಯೂ ಅಡಿಷನ್ ಮಾಡಿ ಸ್ವಲ್ಪ ಕಸ್ಟಮರ್ ಫ್ರೆಂಡ್ಲಿ, ನಿಮ್ಮ ಈ ಪಿಜ್ಜಾ, ಬರ್ಗರ್ ಥರ ನಮ್ಮ ಈ ಮಿಲೆಟ್ಸ್ ಪ್ರಾಡಕ್ಟ್ಸ್ನ ಅದರಲ್ಲಿ ಮಾರ್ಕೆಟ್ ಮಾಡಿದರೆ ಆವಾಗ ಒತ್ತು ಕೊಟ್ಟರೆ ಅನುಕೂಲ ಆಗುತ್ತೆ ಅಂತ. ಇನ್ನೊಂದು ಆಯಿಲ್ ಸೀಡ್ಸ್ಗೆ ಬಂದರೆ, ಇವತ್ತಿನದಲ್ಲ ಈ ಸಮಸ್ಯೆ. ಹೋದ 30 ವರ್ಷದಿಂದ ನಾವು ಸತತವಾಗಿ ಎಣ್ಣೆ ಕಾಳುಗಳನ್ನು ನಾವು ಆಮದು ಮಾಡ್ಕೋತಾ ಇದ್ದೀವಿ. ಮುಖ್ಯ ಕಾರಣ ಇಳುವರಿ ಕಡಿಮೆ ಇದೆ. ಆಮೇಲೆ ಆಯಿಲ್ ಪರ್ಸೆಂಟೇಜ್ ವೆರೈಟೀಸ್ ಬ್ರೇಕ್ ಥ್ರೂ ರೆವಲ್ಯೂಷನ್ ಆಗಿಲ್ಲ. ಎಕ್ಸಾಂಪಲ್, ಗ್ರೌಂಡ್ನೆಟಲ್ಲಿ ಹೈಯೆಸ್ಟ್ ಆಯಿಲ್ ಪರ್ಸೆಂಟೇಜ್ 45% ಇಕ್ರೀಸ್ ಅಟ್ ವೆರೈಟೀಸ್ ಕೂಡ ತಗೊಂಡ್ರೂ ಈ ದಿಕ್ಕಿನಲ್ಲಿ ಅದನ್ನು ಏರಿಯಾ ಅಂಡರ್ ಆಯಿಲ್ ಸೀಡ್ಸ್ನ ಇನ್ಕ್ರೀಸ್ ಮಾಡೋಕ್ಕೆ MSP ಜಾಸ್ತಿ ಮಾಡಬೇಕು. ಆಲ್ರೆಡಿ ಮಾಡಾಗಿದೆ. 6,500 ರೂಪಾಯಿ, 6,500 rupees ಪರ್ ಕ್ವಿಂಟಾಲ್ ಆಫ್ ಆಯಿಲ್ ಸೀಡ್ಸು, ಬೆಸ್ಟ್ ಆಯಿಲ್ ಸೀಡ್ಸ್ಗೆ. ಇದನ್ನು ಇಂಪ್ಲಿಮೆಂಟ್ ಮಾಡಬೇಕಷ್ಟೆ. ಇವಾಗ ಓಪನ್ ಮಾರ್ಕೆಟಲ್ಲಿ 4,000 ರೂಪಾಯಿ ಇದ್ರೂ ಕಲೆಕ್ಷನ್ ಪಾಯಿಂಟ್ ಇರೋಲ್ಲ, ಅವರು ಅಲ್ಲಿ ತಗೊಳ್ಳಲ್ಲ. ಈ ದೃಷ್ಟಿಯಿಂದ ಆಯಿಲ್ ಸೀಡ್ಸ್ಗೆ MSPನ ಇನ್ಕ್ರೀಸ್ ಮಾಡಿದ್ದಾರೆ. ಬಟ್ ಆಪರೇಷನ್ಸ್ನ ದೇ ಶುಡ್ ಸ್ಟಾರ್ಟ್. ಆವಾಗ ಇಟ್ ವಿಲ್ ಬೆಟರ್. ಡೆಸ್ಪರೇಟ್ ಸೇಲ್ಸ್ ಇರೋಲ್ಲ, ಡಿಸ್ಟ್ರೆಸ್ ಸೇಲ್ಸ್ ಇರೋಲ್ಲ. ಸಮ್ ಟೈಮಲ್ಲಿ ಇಳುವರಿ ಕಡಿಮೆ ಇರೋದ್ರಿಂದ, ಖರ್ಚು ಜಾಸ್ತಿ ಇರೋದ್ರಿಂದ ಇದನ್ನು ಅಡ್ರೆಸ್ ಮಾಡೋದಕ್ಕೆ MSP ಇನ್ಕ್ರೀಸ್ನಲ್ಲಿ ಆಪರೇಷನ್ಸ್ ಒಂದು ಫೋಕಸ್ ಮಾಡಬೇಕು ಸರ್. ಓಕೆ, ರುದ್ರಮೂರ್ತಿ ಅವರೇ, ಒಂದು ಡೈಮಂಡ್ ಮೇಲೆ 5%ಗೆ ಡ್ಯೂಟಿ ಇಳಿಸಿದ್ದಾರೆ, ಪಾಲಿಶ್ಡ್ ಆ್ಯಂಡ್ ಕಟ್ ಡೈಮಂಡ್ಗೆ. ನೀವು ತಗೋತಿದ್ದೀರಾ ಅಂತ ಮೊದಲನೇದಾಗಿ ಕೇಳ್ತೀನಿ. ಮತ್ತು ನನ್ನಂಥ ಸ್ಯಾಲ್ರಿ ಕ್ಲಾಸ್ ಅವ್ರಿಗೆ ಈ ಬಜೆಟಲ್ಲಿ ಏನಿದೆ ಅಂತ ನೀವು ಅಬ್ಸರ್ವ್ ಮಾಡಿದ್ದೀರಿ ಅಂತ ಕೂಡ ಕೇಳ್ತೀನಿ. ನಿಖಿಲ್ ಅವರ, ಮೊದಲನೇದಾಗಿ ಟೀಮ್ ಅಲ್ಲಿರೋ ಎಲ್ಲರಿಗೂ ಕೂಡ ರುದ್ರಮೂರ್ತಿಯ ನಮಸ್ಕಾರಗಳು. ನನ್ನ ಬಜೆಟ್ ನಿರೀಕ್ಷೆಗಳನ್ನ ಒಂದ್ ಕಡೆ ಇಟ್ರೆ, ಆಕ್ಚುಲಿ ಇವತ್ತು ಬಜೆಟ್ ಅಲ್ಲಿ ಏನೇನ್ ಬಂದಿದೆ ನೋಡಿ. ಪಾಸಿಟಿವ್ ಸೈಡ್ ಆಫ್ ದ ಬಜೆಟ್ ಅಂದ್ರೆ ರಿಯಲಿಸ್ಟಿಕ್ ಬಜೆಟ್ ಆಗಿದೆ. ಅನೇಕ ಜನರ ಎಕ್ಸ್ಪೆಕ್ಟೇಷನ್ ಏನಿತ್ತು ಅಂದ್ರೆ, ಇವಾಗ ಪಂಚರಾಜ್ಯದ ಎಲೆಕ್ಷನ್ಸ್ ಇರೋದ್ರಿಂದ ತುಂಬಾ ಪಾಪ್ಯುಲರ್ ಬಜೆಟ್ ಮಾಡ್ಬಿಡ್ತಾರೆ, ಬರೀ ಇದರಿಂದ ಏನು ಆರ್ಥಿಕತೆಗೆ ಇನ್ನ ಹೊಡೆತ ಬೀಳುತ್ತೆ, ಆತರ ಇರುವಂತಹ ಬಜೆಟ್ ಆಗ್ಬೋದು ಅಂತ ಅನೇಕ ಮಾತುಕತೆಗಳು ನಡೀತಿತ್ತು. ಇದು ಒಂದು ರಿಯಲಿಸ್ಟಿಕ್ ಬಜೆಟ್ ಅನ್ನೋದನ್ನ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಇಡೀ ವಿಶ್ವದಲ್ಲಿ ಇವತ್ತು ಕರೋನಾ ಬಂದಾದ ನಂತರ ಆರ್ಥಿಕತೆಯ ಹೊಡೆತ ಏನಿದೆ, ಅದು ಬರೀ ಭಾರತ ದೇಶಕ್ಕಲ್ಲ, ಅದು ಯಾವುದೇ ಸರ್ಕಾರ ಆಗಿರ್ಬೋದು, ಬಿಜೆಪಿ ಆಗ್ಲಿ, ಕಾಂಗ್ರೆಸ್ ಆಗ್ಲಿ, JDS ಆಗ್ಲಿ, ಮತ್ತೊಂದು ಆಪ್ ಆಗ್ಲಿ, ಇವ್ರೆಲ್ಲರೂ ಕೂಡ ಈ ಪರಿಸ್ಥಿತಿಯಲ್ಲಿ ಸರ್ಕಾರ ನಡೆಸೋದು ಖಂಡಿತವಾಗ್ಲೂ ಅಷ್ಟು ಈಸಿ ಅಲ್ಲ. ಅಮೆರಿಕಾಗೆನೆ ತೊಂದರೆ ಇದೆ ಅಂದ್ರೆ ಭಾರತ ದೇಶ ಅದಕ್ಕೆ ಯಾವುದು ಲೆಕ್ಕ ಇಲ್ಲ. ಇದೆಲ್ಲದರ ನಡುವೆಯೂ ಕೂಡ ನಮ್ಮ ಪ್ರಗತಿ, GDP ಗ್ರೋತ್ ರೇಟ್ ಅನ್ನ ತಾವು ನೋಡೋದಾದ್ರೆ 9.2% ಈ ವರ್ಷಕ್ಕೆ ಎಸ್ಟಿಮೇಟ್ ಇದೆ. ಹಾಗೂ ರಿಯಲ್ GDP 8 to 8.5% ಇದೆ ಅಂತ ಹೇಳ್ತಿದ್ದಾರೆ. ಅದು ರಿಯಲಿಸ್ಟಿಕ್ ಆಗಿದೆ. ಹಾಗೂ ಟ್ಯಾಕ್ಸ್ ಬಗ್ಗೆ ನೀವು ಪ್ರಶ್ನೆ ಕೇಳಿದ್ರೆ ತುಂಬಾ ಸಿಂಪಲ್ ಉತ್ತರ ಕೊಡ್ತಿದ್ದೀನಿ. ಇವತ್ತು ಭಾರತ ದೇಶದಲ್ಲಿ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋರ ಸಂಖ್ಯೆ ಎಷ್ಟು ಅಂದ್ರೆ, ಒಂದು ಅಂದಾಜಾಗಿ 7.5 to 8 ಕೋಟಿ ಜನ ಫೈಲ್ ಮಾಡ್ತಾರೆ. ಆ ಫೈಲ್ ಅಲ್ಲಿ 0 ಇನ್ಕಮ್ ಡಿಕ್ಲೇರ್ ಮಾಡೋರೆ ತುಂಬಾ ಇರ್ತಾರೆ. ಈ ಬೇಸಿಕ್ ಎಕ್ಸಂಪ್ಷನ್ ಲಿಮಿಟ್ ಇಂದ ಒಳಗಡೆ ಬರೋರು. ಟ್ಯಾಕ್ಸ್ ಕಟ್ಟೋರ ಸಂಖ್ಯೆ ಎಷ್ಟು ಅಂದ್ರೆ, ಕೇವಲ ಇವತ್ತಿಗೂ ಕೂಡ 1.5 ಕೋಟಿಯಿಂದ 1.25 ಕೋಟಿ, 135 ಕೋಟಿ ಜನಸಂಖ್ಯೆಗೆ ನೀವು 1.5 ಕೋಟಿ ಜನ ಟ್ಯಾಕ್ಸ್ ಕಟ್ಟಿದ್ರು ಕೂಡ 1% ಆಗ್ತಾ ಇಲ್ಲ ನಮ್ಮ ಪಾಪ್ಯುಲೇಷನ್ಗೆ. ಸೊ ಇವತ್ತು ಬೇಕಾಗಿರೋದು ಟ್ಯಾಕ್ಸ್ ರಿಬೇಟ್ ಅಲ್ಲ, ಇವತ್ತು ಬೇಕಾಗಿರೋದು ಹೆಲ್ತ್ ಗೆ ಬೇಕಾಗುವಂತಹ ಬೆನಿಫಿಟ್ಸ್ ಏನಿದೆ. ಯಾಕಂದ್ರೆ ಆರೋಗ್ಯ ಇದ್ರೆ ನಂತರ ಆರ್ಥಿಕತೆ ಇದ್ರೆ ಆರೋಗ್ಯ ಬರೋದಿಲ್ಲ. ಇವತ್ತು ಆ ಆರೋಗ್ಯದ ಒತ್ತಡ, ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಏನಂತ ಕರಿತೀನಿ ಬಜೆಟ್ ನಲ್ಲಿ, ಅದು ಖಂಡಿತವಾಗ್ಲೂ ಇದ್ರೆ. ಟ್ಯಾಕ್ಸ್ ಸ್ಪೆಸಿಫಿಕ್ ಆಗಿ ಮಾತಾಡ್ಬೇಕು ನಿಮಗೆ ಅಂದ್ರೆ ನಿಖಿಲ್ ಅವ್ರೆ,
ಮೊದಲನೇದಾಗಿ ಈ ಟ್ಯಾಕ್ಸ್ ಹರಾಸ್ಮೆಂಟ್ ಏನಿದೆ ಅದು ತುಂಬಾನೇ ಪ್ರಾಬ್ಲಮ್ ಅನ್ನ ಸಾಮಾನ್ಯ ಜನರಿಗೆ ಕೊಡ್ತಾ ಇದೆ. ಮತ್ತೊಂದ್ ಕಡೆ ನಾನು ನಿಮಗೆ ಜ್ಞಾಪನಿಸ್ತಾ ಇದ್ದೀನಿ, ಕಾಫಿ ಡೇಯ ಸಿದ್ಧಾರ್ಥ್ ಅವ್ರ ಬಗ್ಗೆ ನಾನು ಮಾತನಾಡಿದ್ರು ಕೂಡ ಟ್ಯಾಕ್ಸ್ ಹರಾಸ್ಮೆಂಟ್ ತುಂಬಾನೇ ಅವ್ರಿಗೂ ಕೂಡ ಇತ್ತು. ಇವತ್ತು ಬಿಸ್ನೆಸ್ ಗಳಿಗೆ, ಸಾಮಾನ್ಯ ಜನಕ್ಕೆ, ಇವ್ರು ಟ್ಯಾಕ್ಸ್ ಪ್ರಾಮಾಣಿಕವಾಗಿ ಕಟ್ಟೋರಿಗೆ ಟ್ಯಾಕ್ಸ್ ಹರಾಸ್ಮೆಂಟ್ ಜಾಸ್ತಿ ಇದೆ. ಅದನ್ನ ಖಂಡಿತವಾಗ್ಲೂ ಇವತ್ತಿನ ಬಜೆಟ್ ನಲ್ಲಿ ಉತ್ತರ ಕೊಟ್ಟಿದ್ದಾರೆ. ಯಾಕೆ ಅಂದ್ರೆ ವಾಲಂಟರಿ ಡಿಕ್ಲರೇಷನ್ ಮುಖಾಂತರ ಏನಾನ 2 ವರ್ಷದ ನಿಮ್ ಅಸೆಸ್ಮೆಂಟ್ ಇಯರ್ ಮಾಡುವ ಒಳಗಡೆ ನೀವು ರಿವೈಸ್ಡ್ ರಿಟರ್ನ್ ಅನ್ನು ಕೂಡ ಮಾಡಬಹುದು, ಅಡಿಷನಲ್ ಟ್ಯಾಕ್ಸ್ ಗಳನ್ನ ನೀವೇ ಕಟ್ಟಬಹುದು, ಯಾವುದೇ ರೀತಿಯಾದಂತಹ ನೀವು ಇದಕ್ಕೆ ಓಡಾಡೋದು ಬೇಕಾಗಿಲ್ಲ. ಅಂದ್ರೆ ಟ್ಯಾಕ್ಸ್ ಕಟ್ಟವರ ಮೇಲೆ ಇವತ್ತು ಟ್ರಾನ್ಸ್ಪರೆನ್ಸಿ ಅಥವಾ ನಂಬಿಕೆಯನ್ನ ಸರ್ಕಾರ ಕೊಡ್ತಾ ಇದೆ. ಈಸ್ ಆಫ್ ಬಿಸ್ನೆಸ್, ಈಸ್ ಆಫ್ ಟ್ಯಾಕ್ಸ್ ಪೇಮೆಂಟ್ ಇದೆಲ್ಲವೂ ಕೂಡ ಮುಖ್ಯ ಆಗುತ್ತೆ. ಕ್ರಿಪ್ಟೋ ಕರೆನ್ಸಿಯನ್ನ ಇಂಡೈರೆಕ್ಟ್ ಆಗಿ ತೆರಿಗೆಗೆ 30% ಅನ್ನ ಕ್ಲಿಯರ್ ಕಟ್ ಆಗಿದೆ ಟ್ಯಾಕ್ಸೇಷನ್ ಕೊಡ್ತೀವಿ, ಅದಕ್ಕೆ ಯಾವುದೇ ರೀತಿಯಾದ ಡಿಡಕ್ಷನ್ಸ್ ಗಳನ್ನ ನಾವು ಕೊಡೋದಿಲ್ಲ. RBI ಹೊಸದಾಗಿ ಡಿಜಿಟಲ್ ಕರೆನ್ಸಿಯನ್ನ ಇಂಟ್ರೊಡ್ಯೂಸ್ ಮಾಡುತ್ತೆ. ಈ ತರ ಅನೇಕ ಮೆಷರ್ಸ್ ಗಳು ಏನ್ ತೆರಿಗೆಯಲ್ಲೂ ಕೂಡ ಕೊಡ್ತಾ ಇದ್ದಾರೆ, ಇವೆಲ್ಲವೂ ಕೂಡ ಲಾಂಗರ್ ಟರ್ಮ್ ಅಲ್ಲಿ ಕ್ಲಿಯರ್ ಕಟ್ ಆಗಿ ನಾವು ಖಂಡಿತ ಪ್ರೋಗ್ರೆಸ್ ಗೆ ಕಡೆ ಹೋಗ್ತೀವಿ ಅನ್ನುವ ಆಶಾದಾಯಕವನ್ನ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ಹಾಗೂ ಈ ಬಜೆಟ್ ನಲ್ಲಿ ಎಲ್ಲೂ ಕೂಡ ನಾವು ಎಲೆಕ್ಷನ್ ಗೆಲ್ಬೇಕು ಅದಕ್ಕೋಸ್ಕರ ಒಂದು ಬಜೆಟ್ ಕೊಟ್ಬಿಡೋಣ, ಜನಸಾಮಾನ್ಯರಿಗೆ ಸುಮ್ನೆ ಒಂದು ಹ್ಯಾಪಿನೆಸ್ ಗೋಸ್ಕರ ಮಾಡೋಣ ಅಂತ ಬಜೆಟ್ ಇದಾಗಿಲ್ಲ. ಇಟ್ಸ್ ಅ ರಿಯಲಿಸ್ಟಿಕ್ ಬಜೆಟ್ ಅನ್ನೋದು ನನ್ನ ಫಸ್ಟ್ ವ್ಯೂ ಆಗಿರುತ್ತೆ. ಸರಿ, ನೀವು ಹೇಳಿದ್ರೆ ಆರ್ಥಿಕತೆಯಿಂದ ಆರೋಗ್ಯ ಅಲ್ಲ, ಆರೋಗ್ಯ ಇದ್ರೆ ಆರ್ಥಿಕತೆ ಅಂತ. ಆದರೆ ನನ್ನ ಪ್ರಶ್ನೆ ಏನಪ್ಪಾ ಅಂದರೆ, ದೈಹಿಕ ಆರೋಗ್ಯ ಎಷ್ಟು ಮುಖ್ಯನೋ ಆರ್ಥಿಕ ಆರೋಗ್ಯನೂ ಅಷ್ಟೇ ಮುಖ್ಯ. ಇನ್ನು ಈ 2 ಆರೋಗ್ಯಗಳನ್ನ ಒಂದು ರೀತಿಯಲ್ಲಿ ಜೋಡಿಸಿ ನೋಡೋಣ, ವಿಮೆ ಮಾಡಿಸ್ಬಿಡೋಣ ಅಂತ ಹೋದರೆ ಆ ವಿಮೆ ಮೇಲೆ 18% GST. ಗೌರ್ಮೆಂಟ್ ಇಸ್ ನಾಟ್ ಗೋನ್ ಟು ಟೇಕ್ ಕೇರ್ ಆಫ್ ಮೀ. ಯಾಕಂದರೆ ನಾನು ಟ್ಯಾಕ್ಸ್ ಕಟ್ತೀನಲ್ಲ, ಐ ಆಮ್ ನಾಟ್ BPL. ಸೊ ಸರ್ಕಾರ ನನ್ನ ಬಗ್ಗೆ ಏನು ಕಾಳಜಿ ವಹಿಸಲ್ಲ, ನನ್ನ ದುಡ್ಡು ನಾನೇ ಕಟ್ಟಬೇಕು. ನನಗೆ ದುಡ್ಡು ಕಟ್ಟಕ್ಕೆ ಶಕ್ತಿ ಇಲ್ಲಪ್ಪ, ನಾನು ಇನ್ಶೂರೆನ್ಸ್ ಮಾಡಿಸ್ತೀನಿ ಅಂದರೆ 18% GST ಹಾಕ್ತೀರಿ. ಇದು ಸರಿನಾ? ಇದನ್ನಾದರೂ ಸರಿಪಡಿಸ್ಬೋದಾಗಿತ್ತಲ್ಲ ರುದ್ರಮೂರ್ತಿ ಅವರೇ? ಖಂಡಿತ ಅವರೇ, ನಿಖಿಲ್ ಅವರೇ, ನೀವು ಕೇಳುವ ಎಲ್ಲಾ ಡಿಫರೆನ್ಸಸ್ ಏನಿದೆ ಅಥವಾ ಇವಾಗ ಒಂದು ಸಾಮಾನ್ಯ ಜನರ ಕೂಗ್ ಏನಿದೆ ಅದನ್ನ ನಾನು ಕೂಡ ಒಪ್ತಾ ಇದ್ದೀನಿ. ಇಲ್ಲಿ ಏನಾಗುತ್ತೆ ಅಂದ್ರೆ ಬರೀ GST ಬದಲಾವಣೆಗಳಿಂದ, GST ಫಸ್ಟ್ ಆಫ್ ಆಲ್ ಇವತ್ತು ಯಾವುದೇ ಡಿಸ್ಕಷನ್ ಯಾಕೆ ಬರೋದಿಲ್ಲ ಅಂದ್ರೆ ಸಪರೇಟ್ ಆಗಿ GST ಕೌನ್ಸಿಲ್ ಇರುತ್ತೆ, ಅದಕ್ಕೆ ಅದನ್ನ ಬಜೆಟ್ ಡಿಸ್ಕಷನ್ ಅಲ್ಲಿ ಖಂಡಿತವಾಗ್ಲೂ ಮಾಡೋದಿಲ್ಲ. ಆದ್ರೆ ನೀವು ಕೇಳುವ ಪ್ರಶ್ನೆಗಳಿಗೂ ನಾನು ಉತ್ತರ ಕೊಡ್ಬೇಕು ಅಂದ್ರೆ ದೇಶದ ಪ್ರಯಾರಿಟಿ ಅಂತ ನಾನೇನ್ ಹೇಳ್ತೀನಿ ಅದರ ಕಡೆ ಗಮನವನ್ನ ಬಜೆಟ್ ನಲ್ಲಿ ಕೊಡ್ಬೇಕು. ಈ GST ಸ್ಟ್ಯಾಂಡರ್ಡ್ ಡಿಡಕ್ಷನ್ ಇನ್ಕ್ರೀಸ್ ಮಾಡಬೇಕಿತ್ತು, ಅಥವಾ ATCL ಬೆನಿಫಿಟ್ ಕೊಡಬೇಕಿತ್ತು, ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಒಂಚೂರು ಜಾಸ್ತಿ ಮಾಡ್ಬಿಡ್ಬೇಕಿತ್ತು. ಈಗ ನಾರ್ಮಲ್ ಎಕಾನಮಿ ಇದ್ದಿದ್ರೆ ನೀವು ಹೇಳೋದೆಲ್ಲ ಮಾಡಬಹುದಿತ್ತು. ಇನ್ಫ್ಯಾಕ್ಟ್ ಇಂತಹ ಸಮಯದಲ್ಲಿ ಗೌರ್ಮೆಂಟ್ಗೆ ಆದಾಯ ಬೇಕು, ರೆವಿನ್ಯೂ ಬೇಕು, ಕಷ್ಟದ ಕಾಲ. ಅವ್ರೇನ್ ಮಾಡ್ಬೇಕಿತ್ತು ಆಕ್ಚುಲಿ, ಯಾವ್ದೋ ಹೊಸದಾಗಿ ತೆರಿಗೆಗಳನ್ನೇನ ಏರಿಕೆ ಮಾಡ್ಬಿಡ್ತಾರ. ಅನೇಕ ಜನ ಮಾತಾಡ್ತಾ ಇದ್ರು ಲಾಂಗ್ ಟರ್ಮ್ ಕ್ಯಾಪಿಟಲ್ಗೆ ಏನೇನ್ ಇನ್ಕ್ರೀಸ್ ಮಾಡ್ಬಿಡ್ತಾರೆ ಅದು ಇದು ಅಂತ. ಯಾವುದೇ ರೀತಿಯಾದ ವೆಲ್ತ್ ಟ್ಯಾಕ್ಸ್ ಬರ್ಬೋದಾ ಅಂತ ಅನೇಕ ಜನ ಮಾತಾಡಿದ್ರು. ಕೋವಿಡ್ ಟ್ಯಾಕ್ಸ್ ಏನೋ ತರ್ತಾರ ಅಂತ. ಅಂದ್ರೆ ಹೊಸ ತೆರಿಗೆಗಳು ಯಾವುದೇ ಬರ್ದೇನೆ ಇರುವಂತಹ ತೆರಿಗೆಗಳನ್ನ ಕಂಟಿನ್ಯೂ ಮಾಡಿರೋದೇನೆ ಇಂತಹ ಸಮಯದಲ್ಲಿ ನಾವೇನ್ ತಿಳ್ಕೋಬೇಕು, ಈಗಿರುವ ಆರ್ಥಿಕ ಪರಿಸ್ಥಿತಿ ನೋಡಿ. ಇವತ್ತು ಪಾಕಿಸ್ತಾನ್ ತಗೊಳ್ಳಿ, ಅವ್ರಿಗೆ ಚೈನಾ ಇಂದ ಕೇವಲ $3 ಬಿಲಿಯನ್ ಲೋನ್ ಸಿಗದಕ್ಕಾಗ್ತಾ ಇಲ್ಲ. ಇವತ್ತು ಭಾರತ ದೇಶದ ಫಾರೆಕ್ಸ್ ರಿಸರ್ವ್ $680 ಬಿಲಿಯನ್ ಗಳಿದೆ, ಅವ್ರಿಗೆ $3 ಬಿಲಿಯನ್ ತಗೊಳಕ್ ಆಗ್ತಾ ಇಲ್ಲ. ಅಂದ್ರೆ ನಾನು ಪಾಕಿಸ್ತಾನ ಕಂಪೇರ್ ಮಾಡ್ಬಿಟ್ಟು ಭಾರತ ಸೂಪರ್ ಆಗಿದೆ, ನಾವೇ ಗ್ರೇಟ್ ಅಂತ ನಾನು ಮಾತಾಡ್ತಿಲ್ಲ. ಈಗಿರುವ ಆರ್ಥಿಕ ಪರಿಸ್ಥಿತಿ ಇಡೀ ವಿಶ್ವಕ್ಕೆ ತೊಂದರೆ ಕೊಟ್ಟಿದೆ. ಅಂತಹ ಸಮಯದಲ್ಲೂ ಕೂಡ ಹೊಸ ತೆರಿಗೆಗಳನ್ನ ಹಾಕದೇನೆ ರಿಯಲಿಸ್ಟಿಕ್ ಬಜೆಟ್, ಪಾಪ್ಯುಲಿಸ್ಟಿಕ್ ಬಜೆಟ್ ಮಾಡ್ಕೊಂಡು ಓಟ್ಗೋಸ್ಕರ ಬ್ಯಾಂಕ್ ಮಾಡೋದಂತಹ ಬಜೆಟ್ ಆಗ್ದೇನೆ ಆರ್ಥಿಕತೆಗೆ ಫೋಕಸ್ ಬೇಕು. ಮೊದಲು ಆರೋಗ್ಯ ನೋಡಿ. ನಾನು ಉದಾಹರಣೆ ಕೊಡ್ತಾ ಇದ್ದೀನಿ. ಇವತ್ತು ಅನೇಕ ಜನ, ನನ್ನ ಹೆಸರು ಹೇಳಕ್ ಇಷ್ಟಪಡ್ತಿಲ್ಲ, ನಮ್ಮ ಶೇರ್ ಮಾರ್ಕೆಟ್ ಅಲ್ಲೇನೆ ನಂಬರ್ 1 ಇನ್ವೆಸ್ಟರ್ ಟ್ರೇಡರ್ ಆಗಿರೋರು, ಲಕ್ಷಾಂತರ ಕೋಟಿ ಮಾಡಿರೋರು ವೀಲ್ ಚೇರ್ ಅಲ್ಲಿ ಕೂತಿದ್ದಾರೆ. ಅವ್ರು ಕೇಳ್ಕೊಂತಿರೋದು ಒಂದೇ, ನಾನು ಇಡೀ ಇಷ್ಟು ನನ್ನ ಹತ್ರ ಇರೋ ದುಡ್ಡೆಲ್ಲ ತಗೊಂಡ್ಬಿಟ್ರು ಪರವಾಗಿಲ್ಲ, ನನಗೆ ಇವತ್ತು ಆರೋಗ್ಯ ಬೇಕಾಗಿತ್ತು, ಅದೊಂದು ನಾನು ಗಮನ ಕೊಡ್ಬೇಕಿತ್ತು ಅಂತ. ಖಂಡಿತ ಆರೋಗ್ಯ ಇದ್ರೆ, ಯಾಕಂದ್ರೆ ಇವತ್ತು ಇಡೀ ವಿಶ್ವದಲ್ಲಿ ನಮ್ಮ ಗ್ರೋತ್ ರೇಟ್ ಕಡಿಮೆ ಆಗಿಲ್ಲ. ನಿನ್ನೆ ಕೊಟ್ಟಿರುವ 8 to 8.5% ಎಸ್ಟಿಮೇಟ್ ಅದು ರಿಯಲ್ ಗ್ರೋತ್ ರೇಟ್. ಇನ್ಫ್ಲೇಷನ್ ಇವಾಗ 5ರಿಂದ 6% ಇದೆ. ಅದನ್ನ ನೀವು ಆಡ್ ಮಾಡ್ತು ಅಂದ್ರೆ ನಾಮಿನಲ್ ಗ್ರೋತ್ ರೇಟ್ ಅಂತ ನೀವು ನೋಡೋದಾದ್ರೆ ಅದು ಇವಾಗ್ಲೂ ಕೂಡ 12, 12.5, 13% ಬರ್ತಾ ಇದೆ. ಬೇರೆ ದೇಶದಲ್ಲಿ 2-3% ಸಿಗ್ತಾ ಇಲ್ಲ.
ಆದ್ರೆ ಈಗಿರುವ ಇನ್ಫ್ಲೇಷನ್ ಏನಿದೆ ಅದನ್ನ ಕಂಟ್ರೋಲ್ ಮಾಡಬೇಕು, ಆರ್ಥಿಕತೆಯ ಪರಿಸ್ಥಿತಿಯನ್ನ ಮುಂದುವರಿಸ್ತಾ ಇದ್ದಾರೆ. ಈ ಬಜೆಟ್ ರಿಯಲಿಸ್ಟಿಕ್ ಬಜೆಟ್ ಆಗಿದೆ. ಸಾಮಾನ್ಯ ಜನ ಖಂಡಿತವಾಗ್ಲೂ ಕೂಡ ಈ ಬಜೆಟ್ ಅನ್ನ ವೆಲ್ಕಮ್ ಮಾಡುವಂತಹ ಬಜೆಟ್, ಹೆಲ್ತ್ ಫೋಕಸ್ಡ್ ಬಜೆಟ್ ಆಗಿದೆ. ಯಾವುದೇ ಹೊಸ ಟ್ಯಾಕ್ಸಸ್ ಅನ್ನ ಕೊಟ್ಟಿಲ್ಲ. ಇದೆಲ್ಲವನ್ನು ಕೂಡ ನೋಡೋದಾದ್ರೆ ಸರಿ ತೂಗುವಂತಹ ಬಜೆಟ್ ಈ ಸಮಯದಲ್ಲಿ ಇದು ಆಗಿದೆ ಅನ್ನೋದನ್ನ ನನ್ನ ಒಪಿನಿಯನ್ ಹೇಳ್ತಾ ಇದ್ದೀನಿ. ಬಟ್ ರುದ್ರಮೂರ್ತಿ ಸರ್, ಈಗ ಸಾಮಾನ್ಯವಾಗಿ ಮಧ್ಯಮ ವರ್ಗದ ಜನರು, ಅದರಲ್ಲೂ ಸ್ಯಾಲರಿಡ್ ಎಂಪ್ಲಾಯೀಸ್ಗಳು ಪ್ರತಿ ಬಾರಿ ಬಜೆಟ್ ನಿಂದ ನಿರೀಕ್ಷೆ ಮಾಡೋದು, ಈ ಬಾರಿ ಬಜೆಟ್ ಮಂಡನೆ ಆದ್ಮೇಲೆ ನನಗೆ ಎಲ್ಲಿ ಉಳಿತಾಯ ಆಗುತ್ತೆ, ಇನ್ ಕೇಸ್ ಉಳಿದ್ರೆ ಎಲ್ಲಿ ಹೂಡಿಕೆ ಮಾಡಬಹುದು ಅಂತ ಹೇಳಿ. ಈ ನಿಟ್ಟಿನಲ್ಲಿ ಏನ್ ಅನ್ನಿಸ್ತಿದೆ ಈ ಬಾರಿ ಬಜೆಟ್ ನಿಮ್ಗೆ ಅಂತ? ಏನ್ ಸಜೆಸ್ಟ್ ಮಾಡ್ತೀರಿ ಎಸ್ಪೆಷಲಿ ಸ್ಯಾಲರಿಡ್ ಎಂಪ್ಲಾಯೀಸ್ಗೆ ಅಥವಾ ಮಧ್ಯಮ ವರ್ಗದವರಿಗೆ? ಓಕೆ, ಸ್ಮಿತಾ ಅವರೇ, ಬಾರಿ ಒಳ್ಳೆ ಪ್ರಶ್ನೆ ಕೇಳಿದೀರಾ. ಈ ಶೇರ್ ಮಾರ್ಕೆಟ್ ಬಗ್ಗೆ ಮಾತಾಡೋದು ನಾನು ಯಾಕೆ ಕಡಿಮೆ ಮಾಡ್ಬಿಟ್ಟಿದೀನಿ ಅಂದ್ರೆ, ಟ್ಯಾಕ್ಸ್ ಕಟ್ಟೋರು 100 ಜನಕ್ಕೆ ಒಂದಕ್ಕೂ ಕಡಿಮೆ ಇತ್ತು ಅಂದ್ರೆ ಈ ಶೇರ್ ಮಾರ್ಕೆಟ್ ಅಲ್ಲಿ ಒಂಚೂರು ಮೇಲ್ ಹೋಗಿದ್ರು ಕರೋನಾ ಆದ್ಮೇಲೆ ಅದರ ಇನ್ವೆಸ್ಟರ್ಸ್ ತುಂಬಾ ಕಡಿಮೆ ಇದ್ದಾರೆ. ನಾನು ಇಲ್ಲಿ ಏನ್ ಹೇಳಕ್ ಬಯಸ್ತಾ ಇದ್ದೀನಿ ಅಂದ್ರೆ, ಈ ವರ್ಗಗಳಿಗೆ ಇಂಪಾರ್ಟೆನ್ಸ್ ಕೊಡೋ ಬದಲು ಇಡೀ ದೇಶಕ್ಕೆ ಇವತ್ತು ಒಬ್ಬ ಆಟೋ ಡ್ರೈವರು, ಟ್ಯಾಕ್ಸಿ ಡ್ರೈವರ್ ಆಗಿರ್ಬೋದು, ಅಥವಾ ಯಾರೋ ತರಕಾರಿ ಮಾಡೋರು, ಹಣ್ಣು ಮಾರೋರು, ಈ ಕೂಲಿ ಕೆಲಸ ಮಾಡೋರು, ಓಲಾ ಮತ್ತೆ ಆಟೋ ಓಡಿಸೋರು, ಇವ್ರೆಲ್ಲರೂ ಕೂಡ ಬಜೆಟ್ ನಲ್ಲಿ ಏನ್ ನೋಡ್ತಾ ಇದ್ದಾರೆ, ನಮಗ್ ಪೆಟ್ರೋಲ್ ಡೀಸೆಲ್ ದರಗಳಲ್ಲಿ ಏನಾನ ಇಳಿಕೆ ಆಗ್ಬೋದಾ, ನಮ್ ಮನೆ ಗ್ಯಾಸ್ ಸಿಲಿಂಡರ್ ಬರುತ್ತಲ್ಲ ಅದರಲ್ಲಿ ಏನಾನ ರೇಟ್ ಕಡಿಮೆ ಆಗತ್ತಾ, ದಿನನಿತ್ಯ ನಾವು ಬಳಸುವ ವಸ್ತುಗಳಲ್ಲಿ ಏನಾನ ಕಡಿಮೆ ಆಗತ್ತಾ. ನೋಡಿ, ಇವತ್ತು ಕಚ್ಚಾ ತೈಲದ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ $90 ಮುಟ್ಟಿದೆ. ಯುಕ್ರೇನ್ ಮತ್ತೆ ರಷ್ಯಾ ಕ್ರೈಸಿಸ್ ಇಂದ ಎಲ್ಲಾ ಪೆಟ್ರೋಲ್ ಡೀಸೆಲ್ ದರಗಳು ಇವಾಗ ಆಲ್ರೆಡಿ ನಮ್ಮ ದೇಶದಲ್ಲಿ ಮೇಲ್ ಹೋಗ್ಬೇಕಿತ್ತು, ಅದು ಆಗದೇನೆ ಇವತ್ತು ಅಲ್ಲೇ ಕಂಟ್ರೋಲ್ ಅಲ್ಲಿ ಇದೆ ಅನ್ನೋದೇ ಒಳ್ಳೆ ಪ್ರಶ್ನೆ ಅಂತ ಹೇಳ್ತಿದ್ದೀನಿ. ಹಾಗೂ ನಿಮ್ಮ ಇನ್ವೆಸ್ಟ್ಮೆಂಟ್ ಉತ್ತರಕ್ಕೆ ಬರೋದಾದ್ರೆ, ನನ್ನ ಪರ್ಸನಲ್ ಒಪಿನಿಯನ್ ಇದು, ಶೇರ್ ಮಾರ್ಕೆಟ್ ಯಾವಾಗ್ಲೂ ಕೂಡ ಇವತ್ತಿನ ಆರ್ಥಿಕತೆ ಪರಿಸ್ಥಿತಿ ನೋಡ್ಕೊಂಡು ಶೇರ್ ಮಾರ್ಕೆಟ್ ಟ್ರೇಡ್ ಆಗಲ್ಲ. ಮುಂದೆ ಏನ್ ಆಗಬಹುದು ಅದರ ಮೇಲೆ ಇವತ್ತಿನ ಶೇರ್ ಮಾರ್ಕೆಟ್ ನಿಂತಿದೆ. ಮುಂದಿನ ದಿನಗಳಲ್ಲಿ ಬಡ್ಡಿ ದರಗಳಲ್ಲಿ ಏರಿಕೆಯನ್ನ ನಾವು ಖಂಡಿತ ಕಾಣ್ತೀವಿ. ಶೇರ್ ಮಾರ್ಕೆಟ್ ಅಲ್ಲಿ ನನ್ನ ಪ್ರಕಾರ ಇಲ್ಲಿಂದ ಇನ್ನ ಇಳಿಕೆಯನ್ನ ಮುಂದಿನ ದಿನಗಳಲ್ಲಿ ಕಾಣ್ತೀವಿ. ಯಾವಾಗ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ, ಚಿನ್ನ ಬೆಳ್ಳಿ ದರಗಳಲ್ಲೂ ಕೂಡ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಾಗಿರ್ಬೋದು, ನಮ್ಮ ದೇಶದಲ್ಲಾಗಿರ್ಬೋದು ಇನ್ಕ್ರೀಸ್ ಆಗುತ್ತೆ. ಹಾಗೂ ಡಾಲರ್ ಮೌಲ್ಯವು ಕೂಡ ವೃದ್ಧಿ ಆಗೋದ್ರಿಂದ ನನ್ನ ನಿರೀಕ್ಷೆ ಮುಂದಿನ ದಿನಗಳಲ್ಲಿ ಹೂಡಿಕೆ ಮಾಡಬೇಕು ಈ ಸ್ಯಾಲರಿಡ್ ಕ್ಲಾಸ್ ಪೀಪಲ್, ಇವರೆಲ್ಲ ಏನೇನ್ ಇದೀರಾ, ನೀವು ವಾಪಸ್ಸು ಬ್ಯಾಂಕ್ ಬಡ್ಡಿ ದರಗಳು ತುಂಬಾ ಕಡಿಮೆ ಆಗ್ಬಿಟ್ಟಿದೆ, ನಾವಲ್ಲಿ ಏನು ಸಿಗ್ತಾ ಇಲ್ಲ ಅಂತ ಇರೋರ್ಗೆಲ್ಲರಿಗೂ ಕೂಡ ಒಳ್ಳೆ ಸುದ್ದಿ. ಮುಂದಿನ ದಿನಗಳಲ್ಲಿ ಇಂಟ್ರೆಸ್ಟ್ ರೇಟ್ ಖಂಡಿತವಾಗ್ಲೂ ಜಾಸ್ತಿ ಆಗುತ್ತೆ. ಮುಂದಿನ ದಿನಗಳಲ್ಲಿ ಶೇರ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್, ಈ ರಿಸ್ಕಿ ಅಸೆಟ್ಸ್ ಅಂತ ನಾವೇನ್ ಕರಿತೀವಿ ಅದರಲ್ಲಿ ಕರೆಕ್ಷನ್ ಅನ್ನ ನಾನು ನಿರೀಕ್ಷಿಸ್ತಾ ಇದ್ದೀನಿ. ರಿಸ್ಕ್ ಫ್ರೀ ಅಸೆಟ್ ಅಂತ ನಾವೇನ್ ಕರಿತೀವಿ, ಗೋಲ್ಡ್ ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು, ಇಲ್ಲಿ ಏರಿಕೆಯನ್ನ ನಾವು ಕಾಣಬಹುದು. ರಿಯಲ್ ಎಸ್ಟೇಟ್ ಪ್ರೈಸಸ್ ಅಲ್ಲಿ ಸ್ಟೆಬಿಲಿಟಿ ಇವಾಗ ನಾವು ನೋಡಬಹುದು. ಯಾಕಂದ್ರೆ ಆಲ್ರೆಡಿ ಪೀಕ್ ಇಂದ ಒಂದು 20-30% ಕರೆಕ್ಷನ್ ಅನ್ನ ಆಲ್ರೆಡಿ ನಾವು ನೋಡಿದೀವಿ. ಸೊ ಮುಂದಿನ ದಿನಗಳಲ್ಲಿ ನನಗೆ ಇನ್ನೊಂದು 6 ತಿಂಗಳಿಂದ ಇನ್ನೊಂದು ವರ್ಷಕ್ಕೆ ನೀವು ಲೆಕ್ಕ ಹಾಕಿದ್ರೆ ಶೇರ್ ಮಾರ್ಕೆಟ್ ಅಲ್ಲಿ ನಿಮ್ಗೆ ಒಳ್ಳೆ ರಿಟರ್ನ್ಸ್ ಗಳು ಬರುವ ಸಾಧ್ಯತೆ ಕಡಿಮೆ ಇದೆ ಅಂತ ಪ್ರಪ್ರಥಮವಾಗಿ ನಿಮ್ಗೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ. ಅದಾದ ನಂತರ ಇಂಟ್ರೆಸ್ಟ್ ರೇಟ್ಸ್ ಗಳಲ್ಲಿ ಏರಿಕೆ ಆಗುತ್ತೆ, ಚಿನ್ನ ಬೆಳ್ಳಿ ದರಗಳಲ್ಲಿ ಏರಿಕೆ ಆಗುತ್ತೆ. ಸ್ಲೋ ಆಗಿ ಇವಾಗ ನಾವು ಮಾರ್ಕೆಟ್ ಅಲ್ಲಿ ರಿಸ್ಕಿ ಅಸೆಟ್ಸ್ ಗಳಲ್ಲಿ ಯಾರ್ಯಾರು ಇನ್ವೆಸ್ಟ್ ಮಾಡಿದೀರಾ ಅಲ್ಲಿಂದ ದುಡ್ಡನ್ನ ವಿತ್ಡ್ರಾ ಮಾಡ್ಬಿಟ್ಟು ರಿಸ್ಕ್ ಫ್ರೀ ಅಸೆಟ್ಸ್ ಅಂತ ನಾವೇನ್ ಹೇಳ್ತೀವಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ, ಅದರ ಜೊತೆಗೆ ಅನೇಕ ಜನ ಕ್ರಿಪ್ಟೋ ಕರೆನ್ಸಿ ಈ ತರ ಎಲ್ಲ ಏನ್ ಮಾಡ್ತಾ ಇದ್ದಾರೆ. ಇವತ್ತಿನ ಬಜೆಟ್ ನಲ್ಲಿ ಕ್ಲಿಯರ್ ಆಗಿ 30% ಟ್ಯಾಕ್ಸೇಷನ್ ಫ್ಲಾಟ್ ರೇಟ್ ಅಲ್ಲಿ ಕೊಡ್ತಾ ಇದ್ದಾರೆ. ಡಿಡಕ್ಷನ್ ಯಾವುದೇ ರೀತಿಯಾದ ಅಲೋಯನ್ಸಸ್ ಗಳು, ಡಿಡಕ್ಷನ್ಸ್ ಗಳು ಏನು ಕ್ರಿಪ್ಟೋ ಕರೆನ್ಸಿ ಮಾಡಕ್ ಆಗೋದಿಲ್ಲ. ಹಾಗೂ ನೀವೇನೇ ಖರ್ಚುಗಳನ್ನು ಕೂಡ ಈ ಇನ್ಕಮ್ ಎದುರು ತೋರ್ಸಕ್ಕಾಗಲ್ಲ. ಬರೀ ಕ್ರಿಪ್ಟೋ ಕರೆನ್ಸಿ ಅಲ್ಲ, ಎನಿ ಡಿಜಿಟಲ್ ಅಸೆಟ್ ಅಂತ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದಾರೆ. ಹಾಗೂ ಗೌರ್ಮೆಂಟ್ ಏನ್ ಮಾಡ್ತಾ ಇದ್ದಾರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನೇ ಈ ಏಪ್ರಿಲ್ 2022ರಲ್ಲಿ ನಾವೇ ಒಂದು ಸ್ವಂತ ಡಿಜಿಟಲ್ ಕರೆನ್ಸಿಯನ್ನ ತರುವ ಮುಖಾಂತರ ನೀವ್ಯಾಕೆ ಕ್ರಿಪ್ಟೋ ಕರೆನ್ಸಿ ಅಲ್ಲಿ ಇಲ್ಲಿ ಲೀಗಲ್ ಇಲ್ದಿರೋ ಕಡೆ ಅಥವಾ ನಿಮ್ಗೆ ಸೆಕ್ಯೂರಿಟಿನೇ ಇಲ್ದಿರೋ ಕಡೆ ಹೂಡಿಕೆಯನ್ನ ಮಾಡ್ತೀರಾ? ಅದಕ್ಕೋಸ್ಕರ ಸ್ಟೆಬಿಲಿಟಿ ತರುವ ಒಂದು ಯೋಚನೆ ಮಾಡ್ಬಿಟ್ಟು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನ ಈ ಡಿಜಿಟಲ್ ಕರೆನ್ಸಿಯನ್ನ ತರುತ್ತೆ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ. ಸೊ ಒಟ್ಟಾರೆ ನನಗೆ ಇದೆಲ್ಲವನ್ನ ನೋಡೋದಾದ್ರೆ ಶೇರ್ ಮಾರ್ಕೆಟ್ ಇನ್ನೊಂದು 6 ತಿಂಗಳು 1 ವರ್ಷಕ್ಕೆ ಖಂಡಿತ ಏರಿಕೆ ಕಾಣುವಂತಹ ಲಕ್ಷಣ ನನಗೆ ಕಾಣ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಇಂಟ್ರೆಸ್ಟ್ ರೇಟ್ ಬಡ್ಡಿ ದರಗಳಲ್ಲಿ ನಾವು ಏರಿಕೆಯನ್ನ ಕಾಣ್ತೀವಿ. ಚಿನ್ನ ಬೆಳ್ಳಿ ಅಥವಾ ಸೇಫ್ ಅಸೆಟ್ಸ್ ಅಂತ ನಾವೇನ್ ಕರಿತೀವಿ ಅಲ್ಲಿ ಇನ್ಕ್ರೀಸ್ ಆಗುತ್ತೆ. ರಿಸ್ಕಿ ಅಸೆಟ್ಸ್ ಗಳಲ್ಲಿ ನಾವು ಇಳಿಕೆಯನ್ನ ಕಾಣಬಹುದು ಅನ್ನುವ ಮಾತನ್ನು ಕೂಡ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ರುದ್ರಮೂರ್ತಿ ಅವರೇ, ನಿಮ್ಮ ಸಮಯಕ್ಕಾಗಿ, ನಿಮ್ಮ ಅಭಿಪ್ರಾಯಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಏನಾಯ್ತು ಅಂದ್ರೆ ಸರ್, ಈವನ್ ರಿಕವರಿ ಬಗ್ಗೆ ಸರ್ಕಾರ ಫೋಕಸ್ ಮಾಡ್ತಾ ಅನ್ನೋದು ನನ್ನ ಪ್ರಶ್ನೆ. ಟೂರಿಸಮ್ ಇಸ್ ಹಿಟ್, ಹಾಸ್ಪಿಟಾಲಿಟಿ ಇಸ್ ಹಿಟ್.
ಈವನ್ ರಿಕವರಿ ಅನ್ನೋದಕ್ಕೆ ಇಲ್ಲಿ ಒಂದು ರೀತಿಯಲ್ಲಿ ಒಂದು ಆದ್ಯತೆ ಕೊಡಬೇಕಾಗಿತ್ತು. ಸೆಕ್ಟರ್ಸ್ ಯಾವುದು ಕೊರೋನಾಯಿಂದ ಹೊಡೆತವನ್ನು ಅನುಭವಿಸಿದವೆ ಮತ್ತು ಇನ್ನು ಮುಂದಿನ ದಿನಗಳಲ್ಲೂ ಅದೇನು ಚೇತರಿಕೆ ನಾಳೆ ನಾಡಿದ್ದೇನು ಕಾಣೋದಿಲ್ಲ. ಈವನ್ ರಿಕವರಿ ಬಗ್ಗೆ ಈ ಬಜೆಟು ಗಮನ ವಹಿಸಲಿಲ್ಲ ಅನ್ನೋದು ನನ್ನ ವಾದ. ಇದಕ್ಕೆ ದಯವಿಟ್ಟು ಯಾರಾದರೂ ಎನಿಬಡಿ ಕ್ಯಾನ್ ಟೇಕ್. ಹೌದು, ತುಂಬ ಇಂಡಸ್ಟ್ರಿಗಳು ಬಿಟ್ಟು ಹೋಗಿರೋದು ನಿಜ. ಇನ್ಫ್ಯಾಕ್ಟ್ ಜಸ್ಟ್ ಅ ಪಾಸಿಟಿವ್ ನ್ಯೂಸ್ ನಾನು ನೋಡ್ತಾ ಇದ್ದೆ, UP ಎಲೆಕ್ಷನ್ ಅಂದರೆ ಶುಗರ್ ಮೇಲೆ ಏನಾದ್ರು ಮಾಡ್ತಾರಾ ಅಂತ ನೋಡ್ತಾ ಇದ್ದೆ. ದೇರ್ ಇಸ್ ಅಬ್ಸಲ್ಯೂಟ್ಲಿ ನೋ ಶುಗರ್, ರೈಟ್? ಸೊ ಆ ಥರ ಟೂರಿಸಮ್ ಕೂಡ ಬಿನ್ ಅ ವೆರಿ ವೆರಿ ಈಸಿ ಥಿಂಗ್ ಫಾರ್ ದೆಮ್ ಟು ಟಾಕ್ ಅಬೌಟ್ ಇಟ್. ಅಂಡ್ ಸರ್, ಡೊಮೆಸ್ಟಿಕಲಿ ಈಗ ನಾವು ಟೂರಿಸಮನ್ನು ಎನ್ಕರೇಜ್ ಮಾಡೋದ್ರಿಂದ ಅದೇ ಒಂದು ಎಕಾನಮಿ ರಿವೈವಲ್ನಲ್ಲಿ ಅದೇ ಒಂದು ಪಾತ್ರವನ್ನು ನಿಭಾಯಿಸುತ್ತೆ. ಇಲ್ಲಿ ಮನೆಗಳ ಬಗ್ಗೆ ಮಾತಾಡಿದ್ವಿ ಸರ್. ನಾನು ನೋಡಿದೆ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ 80 ಲಕ್ಷ ಮನೆಗಳು ಅಂತ. ಸರ್, ಅಫೋರ್ಡೆಬಲ್ ಹೌಸಿಂಗ್ ಅನ್ನೋದಕ್ಕೆ ಡೆಫಿನಿಷನ್ ಇದೆಯಲ್ಲ, ಇದನ್ನೇ ಚೇಂಜ್ ಮಾಡಿದ್ದಿದ್ರೆ ನಮ್ಮಂಥವ್ರಿಗೆ ಎಷ್ಟು ಸಹಾಯ ಆಗಿರೋದು? ದಟ್ ಇಸ್ ಮೈ ಪ್ರಶ್ನೆ ಸರ್. ಈಗ ಕೆಲವೊಂದು ಸೋಷಿಯಲ್ ಸೆಕ್ಟರ್ ಅಂತ ಏನು ಹೇಳ್ತೀವಿ, ಈ ಸೋಷಿಯಲ್ ಸೆಕ್ಟರ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಇಲ್ಲ ಈ ಬಜೆಟಲ್ಲಿ. ಹೆಲ್ತ್, ಎಜುಕೇಷನ್, ವಾಟರ್, ಡ್ರಿಂಕಿಂಗ್ ವಾಟರ್ ಸಪ್ಲೈ ಇರ್ಬೋದು, ಮತ್ತು ಇನ್ನು ಮುಂದೆ ಹೋಗಿ ಕೆಲವು ಸೆಕ್ಟರ್ಸ್ ವಿಚ್ ಆರ್ ಹೈಲಿ ಅಫೆಕ್ಟೆಡ್ ಬೈ ದಿ ಕೋವಿಡ್ ಅಂತಂದರೆ, ಈಗ ನೀವು ಹೇಳ್ದಂಗೆ ಟೂರಿಸಮ್ ಸೆಕ್ಟರು, ಹಾಸ್ಪಿಟಾಲಿಟಿ ಸೆಕ್ಟರು ಮತ್ತು ಟ್ರಾನ್ಸ್ಪೋರ್ಟೇಷನ್ ಸೆಕ್ಟರು, ಇವೆಲ್ಲ ತುಂಬ ನಷ್ಟ ಅನುಭವಿಸಿದ್ದಾರೆ. ಸೊ ಇವುಗಳನ್ನ ಇನ್ಸೆಂಟಿವೈಸ್ ಮಾಡಲಿಕ್ಕೆ, ರಿವೈವ್ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳು ಇತ್ತು ಈ ಬಜೆಟಲ್ಲಿ. ಬಟ್ ಏನು ಈ ಬಜೆಟಲ್ಲಿ ಒಂದು ಕಾರ್ಯಕ್ರಮಗಳು ಅಥವಾ ಪ್ರೋಗ್ರಾಮ್ಸನ್ನು ಅನೌನ್ಸ್ ಮಾಡಿಲ್ಲ. ಸೊ ಅದರಿಂದ ಏನಾಗ್ತದೆ, ಈ ಒಂದು ನೀವೇನು ಹೇಳಿದ್ರಿ, ಈ ಒಂದು ಟೂರಿಸಮ್ ಇಟ್ ಸೆಲ್ಫ್ ಇಸ್ ಎನ್ ಎಕನಾಮಿಕ್ ಆಕ್ಟಿವಿಟಿ. ಈಗ ಕೆಲವೊಂದು ರಾಷ್ಟ್ರಗಳು, ಈಗ ದುಬೈ ಇದನ್ನು ತಗೊಳ್ಳಿ, UAE ತಗೊಳ್ಳಿ, ಮತ್ತು ಸಿಂಗಾಪುರ್ ತಗೊಳ್ಳಿ, ಮಲೇಷಿಯಾ ತಗೊಳ್ಳಿ, ಥೈಲ್ಯಾಂಡ್ ತಗೊಳ್ಳಿ, ಇವೆಲ್ಲ ಒಂದು ಈ ಟೂರಿಸಮ್ ಸೆಕ್ಟರ್ ಮೇಲೆ ಜಾಸ್ತಿ ಡಿಪೆಂಡ್ ಆಗಿರುವಂಥ, ಅದರಿಂದ ಫಾರಿನ್ ಎಕ್ಸ್ಚೇಂಜ್ ತುಂಬ ಅರ್ನ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನಮ್ಮಲ್ಲಿ ಲೋಕಲ್ಲಾಗಿ ಮತ್ತು ಇಂಟರ್ನ್ಯಾಷನಲ್ ಟೂರಿಸ್ಟ್ನ ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಏನಾದರೂ ಒಂದು ಪ್ರೋಗ್ರಾಮ್ಸ್ಗಳನ್ನ ಹಾಕ್ಕೋಬೇಕಾಗಿತ್ತು. ಇದು ಕೂಡ ಇನ್ವೆಸ್ಟ್ಮೆಂಟೇ. ಈ ಟೂರಿಸಮ್ ಸೆಕ್ಟರ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು ಸಾಕಷ್ಟು ಹೊರ ದೇಶಗಳಿಂದ ಮತ್ತು ಅಂತರ್ರಾಜ್ಯದಿಂದ ಒಂದು ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗ್ತಿತ್ತು, ಟೂರಿಸ್ಟ್ ಸಂಖ್ಯೆ ಹೆಚ್ಚಾಗ್ತಾಯಿತ್ತು. ಇದೊಂದು ಆರ್ಥಿಕ ಅಭಿವೃದ್ಧಿಗೆ ಒಂದು ಪ್ರಯೋಜನ ಆಗ್ತಾಯಿತ್ತು. ಅದು ಬಿಟ್ಟು ಓನ್ಲಿ ಕೆಲವೊಂದು ಇಂಡಸ್ಟ್ರೀಸ್ಗೆ ಪ್ರಮೋಷನ್ ಮಾಡೋದ್ರ ಮೂಲಕ ಅಲ್ಲ, ಓವರ್ ಆಲ್ ಆರ್ಥಿಕ ಅಭಿವೃದ್ಧಿಯನ್ನು ಎಲ್ಲ ದೃಷ್ಟಿಕೋನದಲ್ಲೂ ನೋಡಬೇಕಾಗುತ್ತೆ. ಈವನ್ ರಿಕವರಿ ಯಾವುದಾವುದು ಒಂದು ಸಮತೋಲನ ಇರಬೇಕು, ಚೇತರಿಕೆಯಲ್ಲೂ ಒಂದು ಸಮತೋಲನ ಇರಬೇಕು. ಒಬ್ರು ಮಾತ್ರ, ಒಂದು ವರ್ಗ ಮಾತ್ರ ಚೇತರಿಕೆ ಕಂಡು ಇನ್ನೆಲ್ಲರೂ ಒಡ್ಸ್ಕೊಳ್ಳಿ ಅಂದ್ರೆ ಆ ಥರ ಸರಿಯಲ್ಲ. ಕರೆಕ್ಟ್. ಒಂದು ರೀತಿಯಲ್ಲಿ ನಾನು ಅದನ್ನು ಕೇಳ್ತೀನಿ ಸರ್. ಇಲ್ಲಿ ಮಲ್ಟಿ ಮೋಡಲ್ ಸಾರಿ ಹೌಸಿಂಗ್ ಬಗ್ಗೆ ಮಾತಾಡ್ತಾ ಇದ್ರು, ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇತ್ತು, ಲೈಕ್ ಟ್ಯಾಕ್ಸ್ ರಿಲ್ಯಾಕ್ಸೇಷನ್ ಅಥವಾ ಇಂಟ್ರೆಸ್ಟ್ ರೇಟ್ ಕಮ್ಮಿ ಆಗ್ಬೋದು, ಮತ್ತೆ ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲಿ ಕ್ಯಾಪ್ ಲಿಮಿಟ್ ನೇ ಇನ್ಕ್ರೀಸ್ ಮಾಡಬಹುದು ಅಫೋರ್ಡಬಲ್ ಹೌಸಸ್ಗೆ, ಈ ರೀತಿ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಟಚ್ ಆಗ್ಲಿಲ್ವಾ ಅದು ಯಾವುದು? ಹೌಸಿಂಗ್ ಬಗ್ಗೆ ಸಾಕಷ್ಟು ನೀವು ಹೇಳ್ದಂಗೆ ಎಕ್ಸ್ಪೆಕ್ಟೇಷನ್ ತುಂಬಾ ಇತ್ತು. ಏನಂತಂದ್ರೆ ಈಗ ಬಡವರಿಗೆ ಹೌಸ್ ಕೊಂಡ್ಕೊಳ್ಳಿಕ್ಕೆ ಕಷ್ಟ ಆಗ್ತಾ ಇದೆ. ಜೊತೆಗೆ ಈ ಸ್ಲ್ಯಾಬ್ಸನ್ನು, ಇದು ಹೌಸಿಂಗ್ ಇದ್ರ ಮೇಲೆ ಕೆಲವೊಂದು ಸ್ಕೀಮ್ಸನ್ನು ಅನೌನ್ಸ್ ಮಾಡ್ಬೋದಾಗಿತ್ತು. ಈ ಅಫೋರ್ಡಬಲ್ ಹೌಸಿಂಗ್ ಸ್ಕೀಮ್ಸನ್ನು ಮಾಡಿ ಈವನ್ ಮಿಡ್ಲ್ ಇನ್ಕಮ್ ಗ್ರೂಪ್ ಅವ್ರಿಗೂ ಈಗ ಸಾಕಷ್ಟು ಹೆಲ್ಪ್ ಆಗ್ತಾ ಇತ್ತು. ಈಗ ಎಷ್ಟೋ ರಿಯಲ್ ಎಸ್ಟೇಟ್ ಇದೆ ಅಲ್ಲ, ಅದೆಲ್ಲ ಏನಾಗ್ತಿದೆ, ಡೆವಿಲ್ಸ್ ಹೌಸ್ ಅಂತ ಹೇಳ್ತೀವಿ. ಅಲ್ಲಿ ಜನ ಹೋಗಿ ಕೊಂಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ರಿಯಲ್ ಎಸ್ಟೇಟ್ ಕಾಸ್ಟ್ ಜಾಸ್ತಿ ಆಗಿದೆ, ಕನ್ಸ್ಟ್ರಕ್ಷನ್ ಕಾಸ್ಟ್ ಜಾಸ್ತಿ ಆಗಿದೆ. ಅದರಿಂದ ಅವರು ಅಫೋರ್ಡಬಲ್ ರೇಟಲ್ಲಿ ಮಾರಾಟ ಮಾಡೋಕ್ಕಾಗ್ತಾ ಇಲ್ಲ. ಈ ಕಡೆ ಜನ ಕೊಂಡ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಇಲ್ಲಿ ಗ್ಯಾಪ್ ಎಕ್ಸಿಸ್ಟ್ ಆಗಿದೆ. ಇದನ್ನ ಬ್ರಿಡ್ಜ್ ಮಾಡ್ಬೋದಾಗಿತ್ತು. ಇವರು ಈ ಒಂದು ರಿಯಲ್ ಎಸ್ಟೇಟ್ ಸೆಕ್ಟರ್ಗೆ ಕೆಲವೊಂದು ಇನ್ಸೆಂಟಿವ್ಸ್ ಏನಾದರೂ ಕೊಟ್ಟಿದ್ರೆ, ಒಂದು ಸ್ವಲ್ಪ ಟ್ಯಾಕ್ಸನ್ನು ರಿಡ್ಯೂಸ್ ಮಾಡಿದರೆ ಅಥವಾ ರಿಜಿಸ್ಟ್ರೇಷನ್ ಟ್ಯಾಕ್ಸನ್ನು ರಿಡ್ಯೂಸ್ ಮಾಡಿದರೆ, ಇನ್ಫ್ಯಾಕ್ಟ್ ಇದರಲ್ಲೂ ಒಂದು ರಚನಾತ್ಮಕ ಆಲೋಚನೆಗೆ ಅವಕಾಶ ಇತ್ತು. ಫಾರ್ ಎಕ್ಸಾಂಪಲ್ ವೆಸ್ಟ್ ಬೆಂಗಾಲ್ GST ಏನಾಗಿದೆ, ರಿಯಲ್ ಎಸ್ಟೇಟ್ ಪ್ರಾಬ್ಲಮ್ ಇರೋದು, ದೇ ಡೋಂಟ್ ಹ್ಯಾವ್ ಸಬ್ಸಿಡಿ. ಇನ್ಪುಟ್ ತಗೊಳಕ್ ಆಗ್ತಾ ಇಲ್ಲ ಅವ್ರಿಗೆ. ಆ ಇನ್ಪುಟ್ ಕಾಸ್ಟ್ ಫ್ರಮ್ 12 to 18%. ಏನು GST ಅಟ್ಲೀಸ್ಟ್ ದೇ ಶುಡ್ ಹ್ಯಾವ್ ಗಿವನ್, ಯಾಕಂದ್ರೆ ದಟ್ ಇಸ್ ದ ವರ್ಸ್ಟ್ ಹೀಟ್. ರಿಯಲ್ ಎಸ್ಟೇಟ್ ವಿಚ್ ಆರ್ ಹೈಯೆಸ್ಟ್ ಇನ್ವೆಸ್ಟ್ಮೆಂಟ್, ವರ್ಸ್ಟ್ ಹೀಟ್ ಇಸ್ ರಿಯಲ್ ಎಸ್ಟೇಟ್ ಸೆಕ್ಟರ್, followed by hospitality sector. Hospitality is number one, it was the first hit, followed by this and also automobile sector. ಇದು ಭಾಳ ಎಫೆಕ್ಟ್ ಆಯ್ತು ಕೋವಿಡಿಂದ ಇಂಬೋದು. ಬಟ್ ಎವ್ರಿ ಒನ್ ಎಕ್ಸ್ಪೆಕ್ಟೆಡ್, ಏನೋ ಮೋಸ್ಟ್ಲಿ ಇಟ್ ಮೇ ಕಮ್ ಅಪ್ ಇನ್ GST ಕೌನ್ಸಿಲ್ ಅಲ್ಲಿ ಬರ್ಬೋದು. ಬಟ್ ಅದೇನೋ ಡಿಮ್ಯಾಂಡ್ ಅಂತೂ ಫಾರ್ ದ ಲಾಸ್ಟ್ 2 years ಇದೆ. ಅದಕ್ಕೆ ಯಾಕಂದ್ರೆ ರಿಯಲ್ ಎಸ್ಟೇಟ್ ರಿವ್ಯೂ ಆಗಬೇಕಂದ್ರೆ GST ಇನ್ಪುಟ್ ತೊಗೊಳಕನ್ನ ಕೊಡಬೇಕು, ಅಥವಾ ಏನು ಸೇಲ್ಸ್ ಮೇಲೆ ಇದೆ ಅದ್ರಲ್ಲಿ ಕಲೆಕ್ಟ್ ಮಾಡೋಕ್ಕನ್ನ. ಸತೀಶ್ ಅವ್ರು ಮಾತಾಡ್ತಿದ್ದೀರಿ, MSMEದು ಎಕ್ಸ್ಪೆಕ್ಟೇಷನ್ ಇದ್ದಿದ್ದು GST ರೇಟ್ಸು 18% to 100% ಇಳಿಸ್ಬೋದು ಅಂತ. ಅಷ್ಟೇ ಅಲ್ಲದೆ ಈ ಕಾಸ್ಟ್ ಆಫ್ ಲಾಜಿಸ್ಟಿಕ್ಸ್ ಏನಿತ್ತು, ಇದು ಇಟ್ ಇಸ್ ಅಟ್ 14% ಆಫ್ ದ GDP ಟುಡೇ. ಲಾಜಿಸ್ಟಿಕ್ಸ್ದು ಕಾಸ್ಟು ಅಬೌಟ್ 14% ಆಫ್ ದ GDP. ಇದನ್ನು ನಾವು 8% to 10% ಇಳಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತಿದ್ದೀವಿ. ಈ ಮಲ್ಟಿ ಮೋಡಲ್ ಪ್ರಧಾನಮಂತ್ರಿ ಗತಿಶಕ್ತಿ ಏನಿದೆ, ಬಹುಶಃ ದಿಸ್ ಮೇ ಹೆಲ್ಪ್.
ದಿಸ್ ಮೇ ಹೆಲ್ಪ್ ಟು ರೆಡ್ಯೂಸ್ ದ ಲಾಜಿಸ್ಟಿಕಲ್ ಕಾಸ್ಟ್. ಸತೀಶ್ ಸರ್, ನನ್ನ ಲಾಸ್ಟ್ ಪಾರ್ಟ್ ಆಫ್ ದ ಪ್ರಶ್ನೆ, ಬಳಕೆ ಗ್ರಹಿಕೆಯನ್ನು ಹೆಚ್ಚಿಸಬೇಕು ಟು ಎನ್ಕರೇಜ್ ಕನ್ಸಂಪ್ಷನ್. ಏನು ಮಾಡ್ಬೋದಾಗಿತ್ತು ಅಂದರೆ ರಿವೈವಲ್ದು ಸ್ಟಿಮ್ಯುಲಸ್ ಕೊಟ್ಟರು ಸರ್ಕಾರ ಲಾಸ್ಟ್ ಟೈಮ್. ಇದರಲ್ಲಿ 3 ಥರ ಸರ್. ಒಂದು ಡೈರೆಕ್ಟ್ ಟ್ರಾನ್ಸ್ಫರ್ ಇತ್ತು, ಇನ್ನೊಂದು ಲಿಕ್ವಿಡಿಟಿ ಸಪೋರ್ಟ್ ಥ್ರೂ RBI ಇತ್ತು, ಇನ್ನೊಂದು ಇನ್ವೆಸ್ಟ್ಮೆಂಟ್ ಫಂಡ್ಗಳಿತ್ತು. ಆದರೆ ಇನ್ ಟೋಟಲ್ ಸರ್ ಅವ್ರು ಏನು ಲಾಸ್ಟ್ ಟೈಮ್ ಘೋಷಣೆ ಮಾಡಿದ್ರು ಡೆಲಿವರ್ ಆಗಿದ್ದು ಓನ್ಲಿ 10 to 15%. ನೀವು ಇದನ್ನು ಅನುಭವಿಸಿದ್ದೀರಾ, ನೋಡಿದ್ದೀರಾ, ಒಪ್ತೀರಾ? ಸೊ ನನಗನ್ಸುತ್ತೆ ಈ ಬಜೆಟಲ್ಲಿ ದೇ ಆರ್ ಮೋರ್ ಫೋಕಸ್ಡ್ ಆನ್ ಡೆವಲಪ್ಮೆಂಟ್. ಅಂದರೆ ನಿಮಗೆ ದುಡ್ಡು ಹೆಚ್ಚಿಗೆ ಬರಂಗೆ ಮಾಡ್ತಿದೆ. ಹೌ ಯು ಎಕ್ಸ್ಪೆಂಡಿಚರ್ ನೋಡ್ತಾ ಇಲ್ಲ. ಅಂದರೆ ದೇ ಆರ್ ಟ್ರೈಂಗ್ ಟು ಗಿವ್ ಮೋರ್ ಮನಿ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಜಾಬ್ಸ್. ಫಸ್ಟ್ ಸ್ಟಾರ್ಟಿಂಗ್ ದೇ ಸ್ಟಾರ್ಟೆಡ್ ವಿತ್ ದ ವರ್ಡ್ ವಿ ಆರ್ ಗಿವಿಂಗ್ ಅದು 60 ಲಕ್ಷ ಜಾಬ್ ಕೊಡ್ತೀವಿ ಬಿಕಾಸ್ PLA ಸೆಕ್ಟ್ರಿಂದಾನೇ ಸ್ಟಾರ್ಟ್ ಮಾಡಿದ್ದು. PLA ಸೆಕ್ಟರ್ ಏನು 14 ಸೆಕ್ಟರ್ ಕೊಟ್ಟಿದ್ವಿ, ದೇ ಆರ್ ಗೋಯಿಂಗ್ ಟು ಇನ್ಕ್ರೀಸ್ ಬೈ ಅದರ್ 30 ಸೆಕ್ಟರ್. ಸೊ 60 lakhs ಜಾಬ್ ಕ್ರಿಯೇಷನ್ ಆಗುತ್ತೆ ಅಂತಲೇ ಸ್ಟಾರ್ಟ್ ಮಾಡಿದ್ದು. ಐ ಫೀಲ್ ಅವ್ರ ಇಂಟೆನ್ಷನ್ ದೇ ವಾಂಟ್ ಟು ಕ್ರಿಯೇಟ್ ಮೋರ್ ಜಾಬ್ಸ್. ಯಾಕಂದರೆ ಅವ್ರು ಫಸ್ಟು 2014 ಬಂದಾಗ 2 ಕೋಟಿ ನಾವು ವರ್ಷಕ್ಕೆ ನಾನು ಜಾಬ್ಸ್ ಕೊಡ್ತೀವಿ ಅಂತ ಪ್ರಾಮಿಸಲ್ಲೇ ಬಂದಿದ್ದು. ದೇ ಆರ್ ಮೋರ್ ಕಾನ್ಸಂಟ್ರೇಷನ್ ಈಸ್ ಗೋಯಿಂಗ್ ಆನ್ ಜಾಬ್ ಕ್ರಿಯೇಷನ್. ದಟ್ ಇಸ್ ವಾಟ್ ಅಲ್ಲ ಸರ್. ಅಂದ್ರೆ ಆರ್ಥಿಕತೆಯ ಚೇತರಿಕೆ ಅಂದ್ರೆ ಅದೇನು ಮೇಲ್ಗಡೆ ಕೂತ್ಕೊಂಡವ್ರು ಮಾಡ್ಲಿಕ್ಕೆ ಆಗೋದಿಲ್ಲ ಸರ್. ಕೆಳಗಡೆ ಇರೋ ಜನ ಮೇಲ್ ಬಂದಾಗ್ಲೇ ಆರ್ಥಿಕ ಚೇತರಿಕೆ. ಆಡ್ ಆನ್ ಟು ಅದೇನಂದ್ರೆ ಅದೇ ನೆಕ್ಸ್ಟ್ ಪಾಲಿಸಿ ಏನು ಮಾಡಿದ್ರೆ ರಿವರ್ ಲಿಂಕಿಂಗ್ ಏನಿದೆ, ರಿವರ್ ಲಿಂಕಿಂಗ್ ಇದೆಯಲ್ಲ, ದಟ್ಸ್ ಎ ಮೇಜರ್ ಬೂಸ್ಟ್. ಇನ್ಫ್ರಾಸ್ಟ್ರಕ್ಚರು ಆಗಿರುತ್ತೆ. ಪ್ಲಸ್ ಏನಾಗುತ್ತೆ, ಒಂದ್ಸತಿ ರಿವರ್ ಲಿಂಕ್ ಮಾಡಿದಾಗ ಏನು ಅಗ್ರಿಕಲ್ಚರ್ ಪಕ್ಕ ಜಮೀನು ಇರುತ್ತೆ, ದೆನ್ ದ ಪ್ರೊಡಕ್ಷನ್ ಸ್ಟಾರ್ಟ್ ಇನ್ಕ್ರೀಸಿಂಗ್. ಅವಾಗ ಏನಾಗುತ್ತೆ, ಈ ಮೇಜರ್ ಶಿಫ್ಟಿಂಗ್ ಫ್ರಮ್ ರೂರಲ್ ಟು ಅರ್ಬನ್ ಇದೆಯಲ್ಲ, ಇಟ್ ರೆಡ್ಯೂಸಸ್. ಯಾಕೆ ನೀವು ಒಪ್ತಿರೋ ಸರ್, ಯಾಕೆ ನಮ್ಮಲ್ಲಿ ಈ ಸತಿ ಪ್ರೊಡಕ್ಷನ್ ಅಗ್ರಿಕಲ್ಚರ್ ಜಾಸ್ತಿ ಆಯಿತು ಅಂದರೆ ಬಿಕಾಸ್ ಆಫ್ ಕೋವಿಡ್ ಪೀಪಲ್ ವೆಂಟ್ ಬ್ಯಾಕ್ ಟು ವಿಲೇಜಸ್. ದಟ್ ವಾಸ್ ದ ಮೇನ್ ರೀಸನ್ ವೈ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಇನ್ಕ್ರೀಸ್. ದಟ್ ವಾಸ್ ದ ಮೇಜರ್ ರೀಸನ್. ಆಮೇಲೆ ಏನಾಯ್ತು, ಇಂಟೆಲೆಕ್ಚುಯಲ್ ಹೌದು ಆಮೇಲೆ ಜನ ಕೆಲಸ ಮಾಡಿದ್ದಾರೆ. ಇಟ್ ವಾಸ್ ಹಿ ಹ್ಯಾಡ್ ನೋ ಅದರ್ ಆಪ್ಷನ್ಸ್. ಹಿ ಹ್ಯಾಡ್ ನೋ ಅದರ್ ಆಪ್ಷನ್ಸ್. ಓಲಾ ಊಬರ್ ಗಾಡಿ ಓಡಿಸೋರು ಅವ್ರ ಊರುಗಳಿಗೆ ಹೋದ್ರು, ಅಲ್ಲಿ including engineers. I'll tell you, including as a rural man, I'll tell, including engineers went back. ಎಷ್ಟೋ ಜನ, I think I saw a interview 3 days back. She was an engineer and ಅವ್ರೇನು ಮಾಡಿದ್ರು, she started agriculture farming. ಈಗೇನ ಟೆಕ್ನಾಲಜಿ ಹಸ್ ಬಿನ್ ಇದು ಟೆಕ್ನಾಲಜಿ ದ ಅಡಾಪ್ಟಿಂಗ್ ಇನ್ ಅಗ್ರಿಕಲ್ಚರ್ ಫಾರ್ಮಿಂಗ್. ಸೊ ಇಟ್ ಇಸ್ ಇನ್ಕ್ರೀಸಿಂಗ್. ಅವ್ರು ಈಗೇನು ಮಾಡ್ತಾರೆ, ಗ್ರೀನ್ ಹೌಸ್ ಮಾಡ್ತಾ ಇದ್ದಾರೆ. ಸೊ ಗ್ರೀನ್ ಹೌಸ್ ಬಿಕಾಸ್ ಶಿ ಗಾಟ್ ಸಮ್ ಮನಿ, ಶಿ ಡಿಡ್ ಅಗ್ರಿಕಲ್ಚರ್ ಗ್ರೀನ್ ಹೌಸ್ ಮಾಡಿದ್ಲು. ಇಟ್ಸ್ ಶಿ ಗಾಟ್ ಬೆಟರ್ ಇನ್ಕಮ್ ದೆನ್ ಹರ್ ಜಾಬ್. ಈ ಥರ ಏನಾಗ್ತಾ ಇದೆ, ಐ ಥಿಂಕ್ ದಿಸ್ ಇಸ್ ಆಲ್ ಬ್ಯಾಕಪ್ ಪ್ಲ್ಯಾನ್ ವಾಟ್ ದೇ ಹ್ಯಾವ್. ರಿವರ್ ಲಿಂಕ್ ಇಟ್ಸ್ ಅ ವೆರಿ ಬಿಗ್ ಮೇಜರ್ ಬೂಸ್ಟ್. ನಾವು ಏನು ರೋಡ್ ಲಿಂಕ್ ಮಾಡಿದ್ವಿ ಭಾರತ್ ಮಾಲೆ ಎಲ್ಲ, ಬಟ್ ದಿಸ್ ಇಸ್ ಮಚ್ ಮೋರ್ ದೆನ್ ದಟ್. ಬಟ್ ಪ್ರಾಕ್ಟಿಕಲ್ ಡಿಫಿಕಲ್ಟೀಸ್ ಇದೆ ರಿವರ್ ಲಿಂಕ್ ಮಾಡಲಿಕ್ಕೆ. ಇಂಟರ್ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ಸ್ ಇರೋದ್ರಿಂದ ಅಷ್ಟು ಈಸಿ ಅಲ್ಲ. ಈಗ ಆಲ್ರೆಡಿ ಅದು ಕಂಡೀಷನ್ಸ್ ಅಪ್ಲೈ ಅಂತ ಬರ್ತಾವಲ್ಲ ಸರ್, ಆ ತರ ಇವರು ಬಹಳ ಸ್ಪಷ್ಟವಾಗಿ ಹೇಳೋದು ವಿತ್ ದ ಕನ್ಸೆಂಟ್ ಆಫ್ ದ ಸ್ಟೇಟ್ಸ್. ವೆರಿ ಕ್ಲಿಯರ್ಲಿ ಶಿ ಹ್ಯಾಸ್ ಸೆಡ್ ಇಟ್. ಬಿಕಾಸ್ ಟುಮಾರೋ ನಾವು ಪ್ರಶ್ನೆ ಮಾಡಿದ್ರೆ ಲುಕ್ ಅಟ್ ಯುವರ್ ಸ್ಟೇಟ್ ಅಂತ ಅವ್ರು ಬೇರೆ ಮಾಡಿ ತೋರಿಸ್ಬಿಡ್ತಾರೆ. ದಟ್ ಇಸ್ ಅಗ್ರಿಯಬಲ್ ಸರ್. ನಾವು ಇರೋದೇ ಫೆಡರಲ್ ಸ್ಟ್ರಕ್ಚರ್ ನಲ್ಲಿ ಸ್ಟೇಟ್ಸ್ ಕನ್ಸೆಂಟ್. ಅದರಲ್ಲಿ ಇವಾಗ ಪ್ರಪೋಸಲ್ ಹೇಳಿರೋದು ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಎಕ್ಸಾಂಪಲ್ ಗೋದಾವರಿಯಲ್ಲಿ ಪ್ರತಿ ವರ್ಷ 5,000 TMC ವೇಸ್ಟ್ ಆಗಿ ಸಮುದ್ರಕ್ಕೆ ಹೋಗ್ತಾ ಇದೆ. 5,000 TMC ಅಂದರೆ 2 ಕಾವೇರಿ ರಿವರ್ ನೀರು ಸುಮ್ಮನೆ ಸಮುದ್ರ ಬೆಂಗಾಲ್ಗೆ ಹೋಗ್ತಾ ಇದೆ. ಅದನ್ನು ಈ ಪೆನ್ನಾರ್ಗೆ ಕೃಷ್ಣಾಗೆ ಲಿಂಕ್ ಮಾಡಿದರೆ ಅವಾಗ ಕಾವೇರಿ ನೀರು ತಮಿಳ್ನಾಡಿಗೆ ಬೇಕಾಗೇ ಇಲ್ಲ. ಅದಂಗೆ ಆ ಥರ ಸರ್ ಇದೆ. ಆಮೇಲೆ ಸರ್ ನಿಮ್ಗೆ ಆ್ಯಡ್ ಮಾಡಬೇಕಂದ್ರೆ, ಈಗ ರಿವರ್ ಲಿಂಕ್ ಮಾಡಿದಾಗ ಎಲ್ಲೆಲ್ಲಿ ನಿಮಗೆ ಜಾಗದ ಡ್ರೈ ಲ್ಯಾಂಡ್ ಇರುತ್ತೋ ದಟ್ ವಿಲ್ ಬಿಕಮ್ ಅ ವಾಟರ್ ಫ್ಲಡ್ ಪ್ಲಾನ್. ಹೋಲ್ ರಾಯಲಸೀಮಾ ಕ್ಯಾನ್ ಬಿ ಇರಿಗೇಟೆಡ್. ಹೋಲ್ ಆಫ್ ಕೋಲಾರ್, ಈ ಡ್ರೈ ಲ್ಯಾಂಡ್ ಪಾರ್ಟ್ ಆಫ್ ದಿ ಕರ್ನಾಟಕ, ತುಮಕೂರು, ಇದೆಲ್ಲನೂ ಕಾವೇರಿ ರಿವರ್. ನಾವು ಆವಾಗ ಮೇಕೆ ದಾಟದ ಇಶ್ಯೂನೇ ಅಲ್ಲ. ಬೇಡ ಅಂತೀರಿ ಅವಾಗ. ಸರ್, ಜಸ್ಟ್ ಟು ಆಡ್ ಟು ಯುವರ್ ಕ್ವಶನ್ ಆನ್ ಹಾಸ್ಪಿಟಾಲಿಟಿ, ಟೂರಿಸಮ್. ಹೌದು ಸರ್. Sir, ದೇಶದಲ್ಲಿ is consumption the problem? The answer, GST collection says that there is no problem of the consumption in the country. No, but these sectors are dependent on situations ಅಲ್ಲ ಸರ್. Sir, the data ಹೊರಗಡೆ ಹೋಗೋದೇ ಬೇಡ ಅಂತ ಸರ್ಕಾರದವ್ರು ಹೇಳಿದ್ಮೇಲೆ ನಾನು ಕನ್ಸ್ಯೂಮ್ ಮಾಡ್ತಿರೋದು ಮನೇಲಿ ತರಕಾರಿ, ಹಣ್ಣು, ಸ್ವಿಗ್ಗಿಯಿಂದ ಆರ್ಡರ್ ಮಾಡಿ ಊಟ ಹೋಟ್ಲಿಂದ. ಸರ್, ಈಗ ನಾನು the data ಅಲ್ಲ ಸರ್, ಒಂದು ಮಾತೇಳಿ, ನಾನು ಹಳೆ ಬೀಡಿಗೆ ಹೋಗ್ಬಿಟ್ಟು ಯಾಕೆ ಊಟ ಮಾಡ್ತೀನಿ? ನಮ್ಮ ಮನೇಲಿ ನಾನು ಊಟ ಮಾಡ್ತೀನಿ. ಹಳೆ ಬೀಡನ್ನ ನಾನು ನೋಡಕ್ಕೆ ಹೋಗ್ತೀನಿ. ಆದರೆ ನೋಡಕ್ಕೆ ಹೋಗುವಂಥ ವ್ಯವಸ್ಥೆ, ಆ ಒಂದು ವಾತಾವರಣ ಇವತ್ತಿಲ್ಲ. So that sector is hit because of that. Sir, consumption numbers, is not. I'm just talking about, right? So there is one. Our assumption illi, we are saying that tourism sector has been hit hard anta. Yes sir. Last anta. Probably the data, my strong belief. Yes sir. Yes. If you actually go and look at the data is suggesting other way around. At least in last 2-3 months.
right? So when the industry is not suffering, I will rather focus on the areas where I need to put in lot more incentive, right? So which is overall development, infrastructure development, right? My macroeconomic development. That's what the government is focusing on. If the data was bad, I believe that if the data was suggesting that there is a lot of problems in that industry, ಈಗ ಹೆಲ್ತ್ ಕೇರ್ ಆಗಲಿ ಎಷ್ಟೊಂದರಲ್ಲಿ, if the data was suggesting other way around, they would have looked into this. Right? My guess is they have not looked into the areas where there is enough activity happening there. That's ಟೂರಿಸಮ್ ಅಲ್ಲಿ if there was enough activity happening, why would 350 bars and restaurants only in and around Koramangala shut down? That's a state subject, right? You don't expect central government. No, but it is a part of hospitality and That is tourism. state subject, sir. ನೀವು ಫೆಡರಲ್ ಸ್ಟ್ರಕ್ಚರ್ ಅಂತ ಹೇಳ್ತೀರಾ? ಅಲ್ಲ ಸರ್, ನನಗೆ ಅರ್ಥ ಆಗ್ತಾ ಇಲ್ಲ. ನೀವು ಹೇಳ್ತಿದ್ರಿ ಜನ ಆಚೆ ಹೋಗ್ತಿದ್ದಾರೆ. ಏನ್ ಸರ್? Tell me about it. That percent of tax you get it from that sector, if you go to the GST portal or if you go to the any state budget, is very minimal. ನೀವು ಒಂದ್ಸತಿ ನೀವು ಯಾವುದೇ ಹೋಟೆಲ್ ಟ್ಯಾಕ್ಸ್ ಇದೆಯಲ್ಲ, ಇಟ್ಸ್ ವೆರಿ ಮಿನಿಮಲ್ ವೆನ್ ಯು ಕಂಪೇರ್ ಇದ ಟ್ಯಾಕ್ಸ್ ನಮ್ದೇನು ಅಲ್ಲ, ಹೌ ಮೆನಿ agreed, ಪೈಸಾ sir. ಕಮ್ಸ್ ಫ್ರಮ್. ಇಲ್ಲ ಐ ನೋ ಬಿಕಾಸ್ ದಿಸ್ ವಾಸ್ ಸರ್, ಬಟ್ ದೇ ಆರ್ ಪೀಪಲ್. ಸರ್, ಸ್ಟ್ಯಾಟಿಸ್ಟಿಕಲಿ ನಾವು ನೋಡಬಾರ್ದಲ್ಲ, ಜೀವನಗಳು ನಡೀತಿದೆ ಸರ್ ಅಲ್ಲಿ. 350 ಬಾರ್ ಅಂಡ್ ರೆಸ್ಟೋರೆಂಟ್ ಓನ್ಲಿ ಇನ್ ಅಂಡ್ ಅರೌಂಡ್ ಕೋರಮಂಗಲ ಅಂದ್ರೆ ಕ್ಯಾನ್ ಯು ಇಮ್ಯಾಜಿನ್ ದ ನಂಬರ್ ಆಫ್ ಪೀಪಲ್ ಹೂ ವೆಂಟ್ ಔಟ್ ಆಫ್ ಜಾಬ್ ಸರ್? ಇದು ನನ್ನ ಪ್ರಶ್ನೆ ಸರ್. ಮೈ ಕನ್ಸರ್ನ್ ಇಸ್ ಟುವರ್ಡ್ಸ್ ದೋಸ್ ಪೀಪಲ್. ಇಟ್ ಇಸ್ ನಾಟ್ ಅಬೌಟ್ ದ ನಂಬರ್ಸ್. ಅವ್ರು 10 ರೂಪಾಯಿ ಕಟ್ಟಲಿ ಸರ್. ಈಗ ಎಕ್ಸೈಸ್ ಅವರು ಡಿಸ್ಪೈಟ್ ಆಲ್ ದ ಲಾಕ್ಡೌನ್ಸ್ ದೇ ಆರ್ ಡೂಯಿಂಗ್ ಗುಡ್ ನಂಬರ್ಸ್. 2000 crore ಸಮಥಿಂಗ್ ದಟ್ ಇಟ್. ಸೊ ಕ್ಯಾನ್ ವಿ ಸರ್ ಕುಡ್ಕೋತದ ಜನ ಮನೆಯಲ್ಲಿ ಕೂತ್ಕೊಂಡು, ದಟ್ ಇಸ್ ಸೆಕೆಂಡರಿ. ಪಾಪ ಈ ಜನ ನಂಬ್ಕೊಂಡು ಹೋಟೆಲ್ ಬಾರ್ ಮಾಡಿದ್ನಲ್ಲ ಸರ್, ಅಲ್ಲಿ ಫರ್ನಿಚರ್ ಹಾಕ್ದ, ಲೈಟ್ ಹಾಕ್ದ, ಒಳ್ಳೆ ಪೇಂಟ್ ಮಾಡಿಸ್ದ, ಈ ಆಂಬಿಯನ್ಸ್ ಕ್ರಿಯೇಟ್ ಮಾಡ್ದ. ಅವ್ನಿಗೇನು ಸರ್ ಹೋಮ್ ಏನು ಆಗ್ತಾ ಇಲ್ವಲ್ಲ? No, that's where I say ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಹೋಮ್ ಸ್ಟೇ ಬಿಸ್ನೆಸ್ ಟೋಟಲ್ ಬಿದ್ದೋಗಿದೆ. ಟೂರಿಸಂ, ಲಾಡ್ಜಿಂಗ್, ನಾಟ್ ಓನ್ಲಿ ಸರ್ ಇದು ಸಾಕಷ್ಟು ತೊಂದರೆ. ದಟ್ ಇಸ್ ವೈ ನಾನು ಆದ್ರೆ ರಿವೈವಲ್ ಅನ್ನೋದು ಆಗೋದಾದ್ರೆ ಒಂದು ಕಾಂಪ್ರಿಹೆನ್ಸಿವ್ ಆಗಬೇಕು. no rooms were available in homestay, all were packed because of Omicron. Okay, I accept it, but still by large tax has been less compared to the they reduced for restaurant 5% ಹೇಳಿದ್ರು. that because of ಇದು COVID-19 ಅದರಿಂದ ನಮಗೂ ಎದಕ್ಕೆ ಹೋಟ್ಲಿಗೆ ಹೋಗ್ಬಿಟ್ಟು. ಇನ್ಫ್ಯಾಕ್ಟ್ ಹಾನೆಸ್ಟ್ಲಿ ಇಲ್ಲಿಗೆ ಬರ್ಬೇಕಾದ್ರೆ ನಮ್ಗೊಂದು 2 ಸಜೆಷನ್ಸ್ ಬರ್ತವೆ, ಇಲ್ಲ ಅಲ್ಲಿ AC ರೂಮ್ ಇರುತ್ತೆ ಹೋಗ್ಬೇಡಿ ಅಂತ. ದಿಸ್ ಇಸ್ ವಾಟ್ ವಿಲ್ ಹ್ಯಾಪನ್ ಸರ್. ನಮ್ಮನೇಲೂ ಅದೇ ಹೇಳ್ತಾರೆ, ಬಟ್ ಏನ್ ಮಾಡೋದು ಸರ್, ನಾವು ದಿನ ಬಂದು ಕೆಲಸ ಮಾಡ್ಬೇಕು. ಸರ್, ಇದು ಫಿನ್ಟೆಕ್ ಮತ್ತೆ ಎಸ್ಪೆಷಲಿ NBFC ಬಗ್ಗೆ ಒಂದಷ್ಟು ಪ್ರಶ್ನೆಗಳಿತ್ತು ಅಥವಾ ಎಕ್ಸ್ಪೆಕ್ಟೇಷನ್ ಇತ್ತು. ಲೈಕ್ ಎಸ್ಪೆಷಲಿ ಲಿಕ್ವಿಡಿಟಿ ಬೂಸ್ಟ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಇತ್ತು. ಬಜೆಟ್ನಲ್ಲಿ ಆಯ್ತಾ ಅದು ಅಂತ? ಸರ್, ನಿಜವಾಗ್ಲೂ ಫಿನ್ಟೆಕ್ ಸೇವಿಯರ್. ಈ NBFCಗಳು ಅವ್ರ ಹರಾಸ್ಮೆಂಟ್ ಮಾಡುವಂಥ ವರದಿಗಳು ನಾವು ನ್ಯೂಸ್ ಫಸ್ಟಲ್ಲಿ ತೋರಿಸಿದ್ದೀವಿ. ಅವ್ರು ಮಾಡುವಂಥ ಕುತಂತ್ರ ಕೆಲಸಗಳನ್ನ ನಾವು ತೋರಿಸಿದ್ದೀವಿ. ಬಟ್ ಅಟ್ ದ ಸೇಮ್ ಟೈಮ್ ವಿ ಹ್ಯಾವ್ ಟು ಅಡ್ಮಿಟ್ ದಟ್ ಈ ಇನ್ಫಾರ್ಮಲ್ ಇನ್ಸ್ಟಿಟ್ಯೂಷನಲ್ ಲೆಂಡಿಂಗ್ ಏನು ಆಯ್ತಲ್ಲ ಸರ್, ಇದು ನಿಜವಾಗ್ಲೂ ಜನರ ಜೀವನವನ್ನು ಕಾಪಾಡ್ತು. ಬಟ್ ಅದಕ್ಕೆ ಸಾಕಷ್ಟು ಆದ್ಯತೆ ಸಿಗ್ತಾ ಇಲ್ಲಿ ಅಂತ. ಸರ್, ನನಗೆ ಬಿಗ್ಗೆಸ್ಟ್ ಮೂವ್ ಇನ್ ದ ಫಿನ್ಟೆಕ್ ಏರಿಯಾ ಪೋಸ್ಟ್ ಆಫೀಸ್ನ ಫುಲ್ ಬ್ಯಾಂಕ್ ಕನ್ವರ್ಟ್ ಮಾಡಿರಿ. ಇಟ್ಸ್ ಎ ಬ್ರಿಲಿಯಂಟ್ ಮೂವ್. Sir, if you just look at the way the country is thinking today, I will focus on the large reforms, right? So, ನಾವೀಗ ಡಿಜಿಟಲ್ ಪೇಮೆಂಟ್ ಎಲ್ಲ ಹೇಳೋದು ಈಸಿ ಸರ್. ನನಗೆ 3 years ಬ್ಯಾಕ್ ಐ ವಾಸ್ ಇನ್ ಚೈನಾ, ರೈಟ್? ಐ ಕುಡ್ ಸಿ QR ಕೋಡ್ ಎವ್ರಿವೇರ್ ಫಾರ್ ದ ಮೈಕ್ರೋ ಪೇಮೆಂಟ್ ಅಂತೆಲ್ಲ. ನನ್ನ ಬಿಗ್ಗೆಸ್ಟ್ ಆಸೆ ಏನಿತ್ತು ಅಂದರೆ ನಮ್ಮ ದೇಶದಲ್ಲಿ ಯಾಕೆ ಮೈಕ್ರೋ ಪೇಮೆಂಟ್ ಮಾಡೋಕ್ಕಾಗಲ್ಲ ಅಂತ, ರೈಟ್? ಇಫ್ ಐ ಲೈಕ್ ಯು ಸ್ಪೀಕಿಂಗ್ ಅಬೌಟ್ ಇಟ್, ಕ್ಯಾನ್ ಐ ಪೇ 5 rupees and then buy that ಅಂತ? That is possible today in India, right? In fact, India's digital payments are far bigger than China, right? So, which is this one. So, what gives me confidence in the country is when there are far-reaching reforms. Ivattu, the reason why people are able to go to the small retailer in Tarkari and Devon hogi UPI QR code ಇಟ್ಕೊಂಡಿದ್ದಾರೆ ಸರ್, which is a major improvement ಅಲ್ವಾ ಅವ್ರಿಗೆ. Because of that, he has access to lend. ಅದೇನಾಗುತ್ತೆ ಅಂದರೆ, ಒಂದು ನೀವು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀರಾ, ಬಟ್ ಫಾರ್ಮಲ್ ಎಕಾನಮಿ ಏನಾಗುತ್ತೆ ಅಂದರೆ, ಬಿಕಾಸ್ ಹಿಸ್ ಎಕಾನಮಿ ಈಸ್ ಡಿಜಿಟೈಸ್, ಹಿ ಹ್ಯಾಸ್ ಆಕ್ಸೆಸ್ ಟು ಲೆಂಡಿಂಗ್ ಅಟ್ ಎ ಮಚ್ ಲೋವರ್ ರೇಟ್ ದ್ಯಾನ್ ಅದರ್ ವೇ ಅರೌಂಡ್. ಆ್ಯಂಡ್ ನನಗೆ ಪೋಸ್ಟ್ ಆಫೀಸ್ ಯಾಕೆ ಇಷ್ಟ ಆಗ್ತಾಯಿದೆ ಅಂದರೆ, ವಾಪಸ್ ಅದಕ್ಕೆ ಬಂದರೆ, ಅಂದರೆ ನಮ್ಮ ಹಳ್ಳೀಲಿ ಬ್ಯಾಂಕ್ ಇತ್ತೋ ಇಲ್ವೋ, ಏನಿತ್ತೋ ಇಲ್ವೋ, ಪೋಸ್ಟ್ ಆಫೀಸ್ ಇತ್ತು, ಒಬ್ಬ ಪೋಸ್ಟ್ ಮ್ಯಾನ್ ಇದ್ದ, ಅವನ್ನೆಲ್ಲ ಕಡೆ ಓಡಾಡ್ತಾ ಇದ್ದೆ. ಇಟ್ಸ್ ಎ ಫಾರ್ ರೀಚಿಂಗ್ ಎಫೆಕ್ಟ್. ಸೊ ಫಿನ್ಟೆಕ್ಕಲ್ಲಿ ಕೂಡ ವಾಟ್ ಐ ಆಮ್ ಸೀಯಿಂಗ್ ಈಸ್, ಇನ್ಫ್ಯಾಕ್ಟ್ ಅದಕ್ಕೆ ನಾನು ಡಿಜಿಟಲ್ ಹೆಲ್ತ್ದು ಹೇಳಿದ್ದು, ಫಿನ್ಟೆಕ್ಕಲ್ಲಿ ಐ ಥಿಂಕ್ ದೇರ್ ಇಸ್ ಎನಫ್ ದಟ್ ಹ್ಯಾಸ್ ಹ್ಯಾಪನ್. ಆಲ್ ದ ಗುಡ್ ಥಿಂಗ್ಸ್ ದಟ್ ವಿ ಆರ್ ಸೀಯಿಂಗ್ ಅರೌಂಡ್ ಫಿನ್ಟೆಕ್ ಇಸ್ ದ ಎಫೆಕ್ಟ್ ಆಫ್, ಈಗ ಒನ್ ಆಫ್ ದ ಗುಡ್ ಥಿಂಗ್ ದಿಸ್ ಗೌರ್ಮೆಂಟ್ ಡಿಡ್ ಅಂದರೆ ಆಧಾರ್ನ ತೆಗೆದು ಬಿಸಾಕಲಿಲ್ಲ ಗೌರ್ಮೆಂಟ್ ಕಾಂಗ್ರೆಸ್ದು ಅಂತ. ದೇ ಕಂಟಿನ್ಯೂಡ್ ಪರ್ಸಿಸ್ಟೆಡ್ ವಿತ್ ದಟ್.
the whole Aadhaar team, ನಿಮ್ಮ ಡಿಜಿಟಲ್ ಸ್ಟ್ಯಾಕ್ ಅಂತ ಏನು ಹೇಳ್ತೀವಿ, ಡಿಜಿಟಲ್ ಬ್ಯಾಂಕಿಂಗ್ ಸ್ಟ್ಯಾಕ್, ಪೇಮೆಂಟ್ ಸ್ಟ್ಯಾಕ್, that was continue to be promoted. Correct. What we are seeing is the result of all those efforts, right? So when the government starts looking into the long-term infrastructure, long-term platforms, how can I simplify the way the whole things works in a country, and these things will start happening, sir. Okay. Fintech, I think, that regulation was extremely important. I was very, very happy to hear about that, right? Illa andre there was they were just running away with that. They were becoming worse than even in buddy meter. ಹೌದು. Right? It was a very, very interesting thing that budget speech ali that was being spoken about, and I was not expecting. But I don't think there is anything which is lacking there. ಇನ್ನು ಎನಿಥಿಂಗ್ ಮೋರ್ ಕ್ಯಾನ್ ಬಿ ಡನ್? No, I don't think there's. ಆ space ಅಲ್ಲಿ? Nothing. I think crypto ಕೇಳ್ತಾ ಇದ್ವಿ, they have done crypto, right? Digital currency, even though I don't see a much impact out of that, right, at this point of time. RBI ಸುಮ್ಮನೆ ನಮ್ದೊಂದು ಇರ್ಲಿ ಅಂತ ಮಾಡ್ತಿದೆ ಬಿಟ್ರೆ, it's a the trade has gone way ahead. It's a lip service. How they did RuPay, everyone when RuPay came, ಇದೇನು ಆಗಲ್ಲ ಅಂತ. Now MasterCard is behind US president, control that RuPay. Now the RuPay is going to international. We are depending on Visa. Now the government is telling let's go international. Now it's got far-reaching effect. And MasterCard is almost getting wiped out from India now.